ಎಲ್ಲರಿಗೂ ನಮಸ್ಕಾರ. ಆ, ನನ್ನ ಸ್ಲೈಡ್ಸ್ ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ಲ? ನಾನು ಮಾತನಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ. ಸೊ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಸೊ ಇವತ್ತು ನಾವು ಎಲ್ಲರೂ ಈ ಒಂದು ವಯೋಮಾನಸ ಸಂಜೀವಿನಿ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮ ಆಗ್ತಿದೆ, ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಸ್ವಲ್ಪ ನಮ್ಮ ವೃದ್ಧಾಪ್ಯದಲ್ಲಿ ಹೇಗೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ನಾವು ಹೇಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಈಗ ರೋಗ ಅಂತ ಬಂದಾಗ, ರೋಗ ಬಂದು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕಿಂತ ರೋಗ ಬರುವ ಮುನ್ನ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ ಆ ರೋಗ ಬರದ ಹಾಗೆ ನಾವು ರೋಗವನ್ನು ತಡೆಗಟ್ಟಬಹುದು, ಅದು ರೋಗವನ್ನ ಅದು ರೋಗವನ್ನ ವಾಸಿ ಮಾಡಿಕೊಳ್ಳೋದಕ್ಕಿಂತನೂ ಹೆಚ್ಚು ಪರಿಣಾಮಕಾರಿಯಾದಂಥದ್ದು. ಅದನ್ನೇ ಸಹ ನಾವು ನಮ್ಮ ಈ ಮೂಲ ಭಾರತೀಯ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ನೋಡಿದಾಗ, ಈ ಆಯುರ್ವೇದ, ಯೋಗ ಮುಂತಾದವುಗಳಲ್ಲಿ ಏನಕ್ಕೆ ಈ ಶಾಸ್ತ್ರವನ್ನು ಹೇಳಿದ್ದಾರೆ ಅಂತ ಹೇಳಿದಾಗ, ಮೊದಲನೇ ಬರುವುದು ಸ್ವಾಸ್ಥ್ಯರಲ್ಲಿ ಸ್ವಸ್ಥವನ್ನು ರಕ್ಷಣೆ ಮಾಡೋದು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಸೊ ಯಾರು ಒಬ್ಬರು ಆರೋಗ್ಯವಂತರಾಗಿರುತ್ತಾರೋ ಅವರಲ್ಲಿ ಆರೋಗ್ಯದ ರಕ್ಷಣೆ ಮಾಡುವುದು ಮೊದಲನೆಯ ಕರ್ತವ್ಯ. ಎರಡನೆಯದು, ರೋಗ ಬಂದ ನಂತರ ಅದನ್ನ ಪ್ರಶಮನ ಉಪಾಯ, ದಟ್ ಈಸ್ ಅದನ್ನ ಹೇಗೆ ನಾವು ವಾಸಿ ಮಾಡ್ಕೊಳ್ಬೇಕೋ ಅದು ಎರಡನೇ ಭಾಗ. ಆದ್ರೆ ಮೊದಲನೇ ಭಾಗ ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಇವತ್ತು ನಾವು ಹೇಗೆ ವೃದ್ಧಾಪ್ಯದಲ್ಲಿ ನಮ್ಮ ಆಹಾರ ಮತ್ತು ಜೀವನ ಶೈಲಿಗಳನ್ನು ಮಾರ್ಪಾಡು ಮಾಡಿಕೊಂಡು ಹೋಗೋದ್ರಿಂದ, ಯಾವ ತರ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ವೃದ್ಧಾಪ್ಯದಲ್ಲಿ ಬರುವಂತಹ ಒಂದಷ್ಟು ಕಾಯಿಲೆಗಳನ್ನು ನಾವು ಹೇಗೆ ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಒಂದು ಸಣ್ಣ ಒಂದು ಓವರ್ ವ್ಯೂ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಾವು ಇವತ್ತು ನೋಡೋಣ. ಸೊ ವಯಸ್ಸಾಗುವಂಥದ್ದು ಏನು ಒಂದು ರೋಗ ಅಲ್ಲ. ಸಾಮಾನ್ಯವಾಗಿ ನಾವು ಈ ವಯಸ್ಸಾಗುವಿಕೆಯನ್ನು ಓಲ್ಡ್ ಏಜ್ ಅನ್ನಂತ ಏನ್ ಕರಿತೇವೆ ನಾವು, ಅದನ್ನ ನಾವು ಭಾರತೀಯ ಶಾಸ್ತ್ರ ಪರಂಪರೆಯಲ್ಲಿ ನೋಡಿದಾಗ ಅದನ್ನ ಜರ ಅಥವಾ ವಾರ್ಧಕ್ಯ ಅಂತ ಹೇಳ್ತಾರೆ. ಸೊ ಈ ಜರ ಅಥವಾ ವಾರ್ಧಕ್ಯ ಅನ್ನುವಂಥದ್ದು ಒಂದು ನೈಸರ್ಗಿಕವಾಗಿ ಆಗುವಂತ ಒಂದು ವಿದ್ಯಮಾನ. ಉದಾಹರಣೆಗೆ ತಗೊಂಡಾಗ, ಮಗು ಹುಟ್ಟಿದಾಗ ಅದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೇವೆ. ನಾವು ಬೆಳೆದು ವಯಸ್ಕರಾದ ನಂತರ ನಾವು ಅದನ್ನ ಯೌವನಾವಸ್ಥೆ ಅಂತ ಕರಿತೇವೆ. ಹಾಗೆಯೇ ನಮಗೆ ವಯಸ್ಸಾದಂತ ತರದಲ್ಲಿ ನಾವು ಅದನ್ನ ಜರ ಅಥವಾ ವಾರ್ಧಕ್ಯ ಅಂತ ಕರಿತೇವೆ. ಏನಕ್ಕೆ ಅದನ್ನ ಜರ ಅಥವಾ ವಾರ್ಧಕ್ಯ ಅಂತ ಕರಿತೇವೆ ಅಂತ ಹೇಳಿದ್ರೆ, ನಾವು ಹುಟ್ಟಿದಾಗ ನಾವು ಬೆಳಿತಾ ಹೋಗ್ತೇವೆ. ನಾವು ಮಗು ಒಂದು ಬೆಳವಣಿಗೆಯಲ್ಲಿ ಬೆಳೆದು ಅದು ಯೌವನಾವಸ್ಥೆಗೆ ಹೋಗ್ತದೆ. ನಾವು ಯೌವನಾವಸ್ಥೆಗೆ ಹೋದಾಗ ನಾವು ಏನು ವೃದ್ಧಿ ಅಥವಾ ಬೆಳವಣಿಗೆಯನ್ನು ಕಂಡಿದ್ದೇವೋ ಅದನ್ನ ನಾವು ಉಳಿಸ್ಕೊಳ್ಳಿಕ್ ನೋಡ್ತೇವೆ, ಅದನ್ನ ಪರಿಪಾಲನೆ ಮಾಡ್ಕೊಳ್ಳಿಕ್ ನೋಡ್ತೇವೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಕ್ ನೋಡ್ತೇವೆ. ಸೊ ಅದು ಮೇಂಟೈನ್ ಆಗ್ತದೆ, ಅದು ನೈಸರ್ಗಿಕವಾಗಿ ಅದು ಮೇಂಟೈನ್ ಆಗ್ತದೆ ಒಂದಷ್ಟು ವರ್ಷ. ಸೊ ತದನಂತರ ಅದು ನಮ್ಮ ದೇಹದ ಒಂದು ನೈಸರ್ಗಿಕವಾದ ಒಂದು ವಿದ್ಯಮಾನದಲ್ಲಿ ಈ ಜರ ಅಥವಾ ವಾರ್ಧಕ್ಯ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಕ್ಷೀಣಿಸ್ತಾ ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ದೃಷ್ಟಿ ಕಡಿಮೆ ಆಗ್ತದೆ. ನಮ್ಮ ಏನು ಕಿವಿಗಳಲ್ಲಿ ನಾವು ಏನು ಕೇಳಿಸ್ಕೋಬೇಕು ಅನ್ಸಿತೋ ಅದು ಧ್ವನಿ ಇದು ಯಾವುದು ಕೇಳಿಸಿಕೊಳ್ಳುವಂತ ಶಕ್ತಿ ದಿನೇ ದಿನ ಕಡಿಮೆ ಆಗ್ತದೆ. ಚರ್ಮದಲ್ಲಿ ಸೊಕ್ಕುಗಟ್ಟುತ್ತೆ ಮತ್ತು ನಮ್ಮ ಜೀರ್ಣಾಂಗಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಹಾಗೂ ಇತರೆ ನಮ್ಮ ಮಂಡಿ ನೋವು ಬರೋದಾಗ್ಲಿ, ನಾವು ನಮ್ಮ ಕ್ರಿಯಾತ್ಮಕವಾಗಿ ಇರುವಂತ ಚಟುವಟಿಕೆಗಳಲ್ಲಿ ನಾವು ನೋಡಿದಾಗ ಈ ಮಧ್ಯ ವಯಸ್ಕರಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಸಾಕಷ್ಟು ನಮ್ಮಲ್ಲಿ ಈ ಕ್ರಿಯೆಗಳು ಕಡಿಮೆ ಆಗ್ತಾ ಬರ್ತದೆ. ಸೊ ಇದರಿಂದಾಗಿ ಅದನ್ನ ಜರ ಅಥವಾ ವಾರ್ಧಕ್ಯ ಅಂತ ಹೇಳಿ ನಾವು ಕರೆಯಲ್ಪಡ್ತೇವೆ. ಮತ್ತು ಈ ಹಿರಿಯ ನಾಗರಿಕರು ಮತ್ತು ವಯೋಮಾನರಿಗೆ ಏನು ಭಿನ್ನತೆ ಇರ್ತದೆ, ನಮ್ಮನ್ನ ಯಾಕೆ ನಾವು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿಕೊಂಡು ನಮ್ಮ ಒಂದು ಆರೋಗ್ಯವನ್ನು ನಾವು ಮೇಂಟೈನ್ ಮಾಡ್ಕೋಬೇಕು ಅನ್ನೋದಾದ್ರೆ, ಈ ಕೆಲವೊಂದು ಅಂಶಗಳಿಂದ. ಯಾವ ಅಂಶಗಳು? ದೈಹಿಕ ಚಟುವಟಿಕೆ. ನಮ್ಮ ದೈಹಿಕ ಚಟುವಟಿಕೆ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ
ನಮ್ಮ ಲೈಫ್ ಸ್ಟೈಲ್ ಅಥವಾ ಏನು ನಮ್ಮ ಒಂದು ಜೀವನ ಶೈಲಿ ಇರುತ್ತೆ, ಆ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ದೈಹಿಕ ಚಟುವಟಿಕೆಯು ಸಹ ಅದಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೋಬೇಕಾಗ್ತದೆ. ಮತ್ತು ಜೀರ್ಣಕ್ರಿಯೆ, ಜೀರ್ಣಕ್ರಿಯೆಯು ನಮ್ದು ಕಡಿಮೆ ಆಗ್ತಿರುತ್ತೆ. ಮತ್ತು ಚಯಾಪಚಯ ಈಗ ಮಗುವ, ಈಗ ನಿಮ್ಗೆ ನಾವು ನೋಡ್ಬೋದು, ಈಗ ನಾವು ಈಗ ತಿಂದಂತದ್ದು ಬಾಲ್ಯಾವಸ್ಥೆ ಮತ್ತು ಯೌವನಾವಸ್ಥೆಯಲ್ಲಿ ಆದಷ್ಟು ನಮಗೆ ಜೀರ್ಣ ಆಗಿ ನಮ್ಮ ಮೈ ತಾಗುತ್ತೆ, ನಮಗೆ ಅದ್ರದ್ದು ಚಯ ಉಂಟಾಗುತ್ತೆ. ಆದ್ರೆ ನಾವು ವಾರ್ಧಕ್ಯದಲ್ಲಿ ಬಂದು ನೋಡಿದಾಗ ನಾವು ತಿಂದಂತದ್ರಲ್ಲಿ ಒಂದ್ 10 ತಿಂದ್ರೆ ನಮಗ್ ಜೀರ್ಣ ಆಗಿ ದೇಹಕ್ಕೆ ಸೇರೋದೇ ಒಂದ್ 2 3 ಆಗ್ಬಿಟ್ಟಿರುತ್ತೆ. ಸೊ ಆ ಲೆಕ್ಕದಲ್ಲಿ ಇರೋದ್ರಿಂದಾಗಿ ಆ ಚಯಾಪಚಯವು ವ್ಯತ್ಯಾಸ ಇರೋದ್ರಿಂದ ನಾವು ಸ್ವಲ್ಪ ವಿಭಿನ್ನವಾದ ಒಂದು ಇದಕ್ಕೆ ಸೇರಿದವರಾಗತ್ತೆ. ಮತ್ತು ಹಾಗೆ ಹೇಳಿದಾಗೆ ಮೂಳೆಯ ಒಂದು ಸಾಂದ್ರತೆಯು ಕಡಿಮೆ ಆಗುತ್ತೆ, ಸ್ನಾಯುಗಳ ಸಾಂದ್ರತೆಯು ಕಡಿಮೆ ಆಗುತ್ತೆ, ನಮ್ಮ ಮಸಲ್ಸ್ ಎಲ್ಲ ಸ್ವಲ್ಪ ಲೂಸನ್ ಆಗುತ್ತೆ, ಅದರಲ್ಲಿರುವ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಕಡಿಮೆ ಆಗುವಂತ ಸಂವಾದನ ಗ್ರಹಿಕೆ, ಎಸ್ಪೆಷಲಿ ನಾವು ಏನು ಕಾಗ್ನಿಟಿವ್ ಅಥವಾ ಏನ್ ಹೇಳ್ತೀವಿ, ನಮ್ಮ ಒಂದು ಈಗ ಅರ್ಥ ಮಾಡ್ಕೊಳ್ಳುವಂತದ್ದಾಗ್ಲಿ, ಅಥವಾ ಇದು ಈ ಸ್ಮೃತಿಯಲ್ಲಿ ನಾವು ಹಿಂದೆ ಎಲ್ಲ ಕಲ್ತಿದ್ದಂತ ಅಥವಾ ಸಡನ್ ಜ್ಞಾಪಕ ಶಕ್ತಿ ಅದನ್ನ ಉಪಯೋಗಿಸಿ ನಾವು ಕ್ರಿಯಾತ್ಮಕವಾಗಿ ಏನು ಕೆಲವೊಂದಷ್ಟು ಕೆಲಸಗಳನ್ನು ನಾವು ಮುಂಚೆ ಮಾಡ್ತಿದ್ವೋ ಅದನ್ನೆಲ್ಲ ನೋಡಿದಾಗ ಈ ಒಂದು ಹಿರಿಯ ನಾಗರಿಕ ಒಂದು ವಯಸ್ಸಿನಲ್ಲಿ ನಾವು, ಅಥವಾ ಒಂದು ಜರ ಅಥವಾ ವಾರ್ಧಕ್ಯ ವಯಸ್ಸಿನಲ್ಲಿ ಅದನ್ನ ಅಷ್ಟು ಸ್ಕಿಲ್ಫುಲ್ ಅಥವಾ ಕ್ರಿಯಾತ್ಮಕವಾಗಿ ನಾವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ನಾವು ಈ ಹಿರಿಯ ನಾಗರಿಕರು ಒಂದು ವಿಶಿಷ್ಟವಾದವರು. ಸೊ ಅದರಿಂದಾಗಿ ಅವರಿಗೆ ಅವರದೇ ಆದ ಒಂದು ನಾವು ಏನು ಇಂಪಾರ್ಟೆನ್ಸ್ ಅಥವಾ ಅವರಿಗೆ ಆದಂತ ಒಂದು ಇದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಅವ್ರನ್ನ ನಾವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ನೋಡಿದ್ರೆ ಈ ಒಂದು ಆಯುರ್ವೇದ ಶಾಸ್ತ್ರ ಅಥವಾ ನಮ್ಮ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಈ ನೈಸರ್ಗಿಕವಾಗಿ ಒಬ್ಬ ಮನುಷ್ಯ ಯಾವ ಯಾವ ಒಂದು ವಯಸ್ಸಿನಲ್ಲಿ ಏನೇನ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಅದ್ ನೋಡಿದ್ರೆ 10ನೇ ವಯಸ್ಸಿನ ನಂತರ ನಾವು ನಮ್ಮ ಬಾಲ್ಯಾವಸ್ಥೆಯನ್ನು ನಾವು ಮುಗಿಸ್ತೇವೆ ಅಥವಾ ಕಳ್ಕೊಳ್ತೇವೆ. 20ನೇ ವಯಸ್ಸಿನ ನಂತರ ನಮ್ಮಲ್ಲಿ ಅಷ್ಟು ಬೆಳವಣಿಗೆ ಅನ್ನೋಂಥದ್ದು ಏನಿರಲ್ಲ, ಏನೇ ಬೆಳವಣಿಗೆ ಇದ್ದು ಅದ್ರ 20 ಆಗ್ಬಿಡುತ್ತೆ, 20 ನಂತರ ಸಣ್ಣ ಪುಟ್ಟ. 30ರ ನಂತರ ನಮ್ಮ ಸೌಂದರ್ಯವು ಕಡಿಮೆ ಆಗ್ಲಿಕ್ಕೆ ಬರುತ್ತೆ, 40ರ ನಂತರ ನಮ್ಮ ಬುದ್ಧಿಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಒಬ್ಬ ಮನುಷ್ಯ ಅವನು 40ನೇ ವಯಸ್ಸಿನಲ್ಲಿ ಅವನು ಏನೇ ಇರೋದು ವಿದ್ಯಾಭ್ಯಾಸ ಎಲ್ಲವನ್ನು ಮುಗಿಸಿ ಅವನ ಒಂದು ವೃತ್ತಿ ಜೀವನದಲ್ಲೂ ಸಹ ಒಂದು ಉನ್ನತ ಒಂದು ಇದಕ್ಕೆ ಒಂದು 40ಗೆಲ್ಲ ಸಾಕಷ್ಟು ಜನ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತು 50 ನಂತರ ನಮ್ಮ ಚರ್ಮಗಳಲ್ಲಿ ಸೊಕ್ಕು ಕಟ್ಲಿಕ್ಕೆ ಶುರುವಾಗ್ತದೆ, 60 ನಂತರ ದೃಷ್ಟಿ ಮಾಂದ್ಯ ಆಗ್ತದೆ, 70ರ ನಂತರ ನಮ್ಮ ಲೈಂಗಿಕ ಶಕ್ತಿ ಕುಂದುತ್ತೆ, 80ರ ನಂತರ ದೈಹಿಕ ಶಕ್ತಿ ಕುಂದುತ್ತೆ, ಮತ್ತು 90ರ ನಂತರ ಬುದ್ಧಿವಂತಿಕೆ, ಅಥವಾ ನಾವು ಇದನ್ನ ವಿಸ್ಡಮ್ ಅಂತೀವಿ. ಬುದ್ಧಿವಂತಿಕೆಗಿಂತ ನಾವು ಸಹಜವಾಗಿ ನಾವು ನೋಡಿದ್ದೇವೆ, ಅಥವಾ ನಾನು ಸಹ ಕೇಳಿದ್ದೇನೆ ನನ್ನ ತಂದೆ ಅಥವಾ ನಮ್ಮ ಅಜ್ಜ ಇತ್ಯಾದಿಗಳಿಂದ, ಅಯ್ಯೋ ಏನೋ ಗೊತ್ತಾಗ್ಲಿಲ್ಲಪ್ಪ ನನಗೆ, ಮಾಡ್ಬಿಟ್ಟೆ, ಈ ತರ ಒಂಥರ ಈ ತರದ್ದೊಂದು ಈ ತರ ಹೇಳ್ತಾರೆ. ಸೊ ಆ ಒಂದು ವಿಸ್ಡಮ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಮತ್ತು 100ನ ವರ್ಷದ ನಂತರ ನಮ್ಮ ಚಲನಶೀಲ ಚಟುವಟಿಕೆ, ಎಸ್ಪೆಷಲಿ ಅದನ್ನ ನಾವು ಮೋಟಾರ್ ಆಕ್ಟಿವಿಟಿ ಅಂತೀವಿ, ಅಂದ್ರೆ ನಡೆಯೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂಥದ್ದು ಸಾಕಷ್ಟು. ಈಗ ನೋಡಿದಾಗ 100 ವಯಸ್ಸಿನ ನಂತರ ಅವರೆಲ್ಲಪ್ಪ 100 ವಯಸ್ಸಾಯ್ತು ಎಲ್ಲೂ ಬರೋದಿಲ್ಲ, ಮನೇಲೇ ಇರ್ತಾರೆ ಅನ್ನೋದನ್ನ ನಾವು ಕೇಳಿದೀವಿ. ಸೊ ಈ ತರ ಪ್ರತಿಯೊಂದು ಹಂತದಲ್ಲೂ ನಾವು ನೈಸರ್ಗಿಕವಾಗಿ ಅಥವಾ ಸಹಜವಾಗಿಯೇ ಕೆಲವೊಂದಷ್ಟು ಚಟುವಟಿಕೆಗಳನ್ನು ನಾವು ಕಳ್ಕೊಳ್ತಾ ಬರ್ತೀವಿ. ಇದನ್ನ ನಾವು ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ಸಮತೋಲನವಾಗಿ ಇರಬೇಕಾಗ್ತದೆ. ಆ ಸಮತೋಲನವಾದ ಒಂದು ಜೀವನ ಶೈಲಿಯನ್ನು ನಡೆಸಲಿಕ್ಕೆ ನಮ್ಮ ಆಹಾರ, ದೈಹಿಕ ಚಟುವಟಿಕೆ, ನಿದ್ರೆ ಮತ್ತು ಸಾಮಾಜಿಕ ಸಂಪರ್ಕವು ಸಹ ಆರೋಗ್ಯಕರವಾಗಿ ಒಂದು ಸಮತೋಲನದ ರೀತಿಯಲ್ಲಿ ಇದ್ದಾಗ ಅದು ಒಂದು ಆರೋಗ್ಯಕರ ವೃದ್ಧಾಪ್ಯ ಅಂತ ನಾವು ಇದು ಮಾಡ್ಲಿಕ್ಕಾಗ್ತದೆ. ಆ ಒಂದು ಆರೋಗ್ಯಕರ ವೃದ್ಧಾಪ್ಯಕ್ಕೆ ಒಂದು ಏನು ಸಮತೋಲನ ಆಹಾರ ಅಂತ ಹೇಳ್ತೀವಿ, ಸಮತೋಲನ ಜೈವಿಕ ಚಟುವಟಿಕೆ ಅಂತೀವಿ, ಸಮತೋಲನದ ನಿದ್ರೆ ಹಾಗೂ ಸಾಮಾಜಿಕ ಸಂಪರ್ಕ, ಇದು ಸಹ ಬಹಳ ಮುಖ್ಯ. ನಾವು ಸಾಮಾಜಿಕ ಸಂಪರ್ಕ ಮಾಡದೆ ಒಂದೇ ಕಡೆ ಇದ್ಬಿಟ್ರೆ ಅದನ್ನು ಒಳ್ಳೇದಲ್ಲ. ಸೊ ಸಮಾಜದಲ್ಲಿ ಸಾಮಾಜಿಕ ಸಂಪರ್ಕವು ಸಮತೋಲನ ಜೀವನ ಶೈಲಿಯಲ್ಲಿ ಒಂದು. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಸಮತೋಲನವಾದ ಜೀವನ ಶೈಲಿಯನ್ನು ಇವುಗಳ ಮೂಲಕ ಹೇಗೆ ನಾವು ಕಂಡುಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇವತ್ತು. ಸೊ ಈಗ ನಾವು ಮುಂದೆ ನೋಡೋದಾದ್ರೆ ನಾವು
ವೃದ್ಧರಲ್ಲಿ ಕಂಡುಬರುವ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿವೆ. ಇದು ನಾವು ಕಾಮನ್ ಆಗಿ ನೋಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಈ ವೃದ್ಧರ ಒಂದು ಜೀರ್ಣಾಂಗ ಶಕ್ತಿ ಏನಿದೆ ಅದು ವಯಸ್ಸಾದ ಹಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ಕಡಿಮೆ ಆಗೋದ್ರಿಂದ ನಾವು ಒಂದು ಆಹಾರದಲ್ಲಿ ಸಮತೋಲನತೆಯನ್ನು ಕಾಪಾಡಿಕೊಳ್ಳದೆ ಇದ್ದಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಸಮಸ್ಯೆಗಳು ಈ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಂಗೆ ಆಗ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತೀವಿ ಮಂಡಿ ನೋವು ಬರುವಂತದ್ದು, ರಕ್ತಹೀನತೆ ಆಗುವಂಥದ್ದು. ಸೊ ಇವೆಲ್ಲ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ಮಂಡಿ ನೋವು ಬರುತ್ತೆ, ಮೂಳೆ ನೋವು ಬರುತ್ತೆ. ಐರನ್ ಅಂಶ ಕಡಿಮೆ ಆದಾಗ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಸುಸ್ತಾಗುವಂಥದ್ದು ಇವೆಲ್ಲ ಬರುತ್ತದೆ. ಮತ್ತು ವೈಟಮಿನ್ B12 ಇವೆಲ್ಲ ಕಡಿಮೆ ಆದಾಗ ಏನಾಗ್ತದೆ, ನರ ದೌರ್ಬಲ್ಯತೆ ಕಂಡು ಬರುವಂಥದ್ದು ಈ ತರದ್ದೆಲ್ಲ ಆಗೋದ್ರಿಂದಾಗಿ ನಾವು ಹೆಚ್ಚಾಗಿ ಸ್ವಲ್ಪ ಪೌಷ್ಟಿಕಾಂಶದ ಬಗ್ಗೆ ನಾವು ಹೆಚ್ಚು ಒಂದು ನಮ್ಮ ಗಮನವನ್ನು ಪೌಷ್ಟಿಕಾಂಶದ ಕಡೆಗೆ ಹೆಚ್ಚಾಗಿ ನಾವು ವಹಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಆಯುರ್ವೇದದಲ್ಲಿ ಚರಕ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವಾಹ. ಸೊ ನಾವು ಒಂದು ಆಹಾರದಿಂದ ಬಂದಿರುವಂತಹ ಒಂದಿದು. ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ತಿನ್ನುವ ಆಹಾರದಿಂದ ನಮ್ಮ ದೇಹ ಕ್ಷಯಗೊಳ್ಳುತ್ತೆ. ಅದರಿಂದಾಗಿ ನಾವು ಬೆಳವಣಿಗೆ ಹೊಂದುತ್ತಾ ಹೋಗ್ತೀವಿ. ಸೊ ಅದರಿಂದಾಗಿ ನಾವು ಒಂದು ಆಹಾರ ಸಂಭವ ವಸ್ತು. ಯಾಕಂತ ಹೇಳಿದ್ರೆ ನಾವು ಗರ್ಭದಲ್ಲಿದ್ದಾಗ್ಲೂ ನಮ್ಮ ತಾಯಿ ತಗೊಂಡಂತ ಆಹಾರದಿಂದ ನಮಗೆ ಪೋಷಣೆ ಆಗ್ತದೆ. ಆ ಪೋಷಣೆಯಿಂದನೇ ನಾವು ಗರ್ಭದಲ್ಲೂ ಸಹ ಬೆಳೆಯುವಂಥದ್ದು. ಸೊ ಅದರಿಂದಾಗಿ ನಾವು ಒಂದು ಆಹಾರದಿಂದ ಒಂದು ಉದ್ಭವಿಸುವಾಗಂತ ವಸ್ತು. ಅದರಿಂದಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದ ಸುಖ ಅಥವಾ ದುಃಖ, ಸುಖ ಅಂದ್ರೆ ಆರೋಗ್ಯ, ದುಃಖ ಅಂದ್ರೆ ರೋಗ, ಇವು ಸಹ ಆರೋಗ್ಯದ ಮೇಲೆಯೇ ಇರ್ತದೆ. ಸೊ ಅದರಿಂದಾಗಿ ಏನ್ ಹೇಳ್ತಾನೆ, ಹಿತಾಹಿತ ವಿಶೇಷಸ್ತು ವಿಶೇಷ ಸುಖ ದುಃಖ ಯೋಹೋ. ಸೊ ಹಿತವಾದಂತ ಆಹಾರವನ್ನು ನಾವು ವಿಶೇಷವಾಗಿ ತಗೊಂಡಲ್ಲಿ ಅದು ನಮಗೆ ಸುಖ ಅಥವಾ ಆರೋಗ್ಯವನ್ನು ಕೊಡುತ್ತೆ. ಅಥವಾ ಅಹಿತವಾದಂತಹ ಆಹಾರವನ್ನು ತಗೊಂಡಾಗ ಅದು ನಮಗೆ ದುಃಖ ಅಥವಾ ಅನಾರೋಗ್ಯವನ್ನು ನಮ್ಮ ದೇಹದಲ್ಲಿ ಇದು ಮಾಡುತ್ತೆ. ಸೊ ಅದರಿಂದಾಗಿ ನಾವು ನೋಡಿದಾಗ ಹೇಳ್ಬೋದು, ವಯಸ್ಸಾದವರಲ್ಲಿ ತಪ್ಪು ಆಹಾರ ಪದ್ಧತಿ. ಯಾವಾಗ ನಮ್ಮ ಆಹಾರ ಪದ್ಧತಿ ಒಂದು ಸಮತೋಲನದಿಂದ ಆಚೆಗೆ ಹೋಗ್ತದೋ ಅವಾಗ ನಾವೇನ್ ಕರಿತಾ ಇದೀವಿ ನೋಡಿ, ನಾನ್ ಕಮ್ಯುನಿಕಬಲ್ ಡಿಸೀಸ್, ಸಾಂಕ್ರಾಮಿಕವಿಲ್ಲದ ರೋಗಗಳು ಇವು, ಮತ್ತು ಪೌಷ್ಟಿಕಾಂಶ ಕೊರತೆಯಿಂದ ಬರುವಂತ ರೋಗಗಳು ಇವು ಬರ್ಲಿಕ್ಕೆ ಶುರುವಾಗ್ತದೆ. ಸೊ ಯಾವಾಗ ನಾವು ಸರಿಯಾಗಿ ಒಂದು ಸಮತೋಲನದ ಆಹಾರ ತಗೊಳ್ಳಲ್ವೋ ಅದರಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗ್ತಿದೆ, ಪೌಷ್ಟಿಕಾಂಶದ ಕುರಿತು ಬರುತ್ತೆ. ಯಾವಾಗ ತಪ್ಪು ಆಹಾರ ಅಂತ ಬಂದಾಗ ಇನ್ನೊಂದಿದೆ, ಹೆಚ್ಚಿನಾಗಿ ಕೊಬ್ಬಿನ ಅಂಶ ತಿನ್ನುವುದು, ಹೆಚ್ಚಿನಾಗಿ ಬೇರೆ ನಾವು ಅತಿಯಾಗಿ ಈ ಕೊಬ್ಬನ್ನು ಅಥವಾ ಈ ಮೇಧಸ್ ಅಥವಾ ಇದು ಕೊಬ್ಬಿನ ಅಂಶವನ್ನು ದೇಹದಲ್ಲಿ ಉತ್ಪತ್ತಿ ಮಾಡುವಂತ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದಾಗ ನಮ್ಮಲ್ಲಿ ನೈಸರ್ಗಿಕವಾಗಿ ನಮ್ಮ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ. ಯಾವಾಗ ಈ ಕೊಬ್ಬಿನ ಪದಾರ್ಥಗಳಿರೋಂಥದ್ದನ್ನೆಲ್ಲ ನಾವು ಜಾಸ್ತಿ ತಿಂತೇವೆ ಅವಾಗ ಅದು ಸಾಂಕ್ರಾಮಿಕವಲ್ಲದ ರೋಗಗಳು, ಅದು ಏನಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್, BP ಇರ್ಬೋದು, ಶುಗರ್ ಇರ್ಬೋದು, ಒಬೆಸಿಟಿ ಅಥವಾ ದೇಹದ ತೂಕ ಹೆಚ್ಚೋದು, ಇಂಥದ್ದೆಲ್ಲ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ದೈಹಿಕ ಮತ್ತು ಅರಿವಿನ ಕುಸಿತ ಆಗ್ತದೆ. ಅಂದ್ರೆ ನಮ್ಮ ದೈಹಿಕ ಕ್ಷಮತೆಯೂ ಕುಸಿದೋಗ್ತದೆ ಮತ್ತು ನಮ್ಮ ಮಾನಸಿಕ ಅರಿವಿನ ಅಂದ್ರೆ ನಾವು ಕಾಗ್ನಿಷನ್ ಇವೆಲ್ಲ ಪೌಷ್ಟಿಕಾಂಶದ ರಿಲೇಟೆಡ್ ಇರ್ತದೆ. ಸೊ ನಮ್ಮ ಮರಗುಳಿತನ ಉತ್ಪನ್ನ ಆಗುವಂಥದ್ದು ಈ ತರದ್ದೆಲ್ಲ. ಸೊ ಇದರಿಂದಾಗಿ ಏನಾಗುತ್ತೆ, ವೃದ್ಧಾಪ್ಯದ ಒಂದು ಜೀವನದ ಮಟ್ಟ ದುರ್ಬಲಗೊಳ್ಳುತ್ತೆ. ಸೊ ಅದರಿಂದಾಗಿ ಈ ವೃದ್ಧಾಪ್ಯದ ಜೀವನದ ಮಟ್ಟ ದುರ್ಬಲಗೊಳ್ಳಬಾರದು ಅಂತ ಹೇಳಿದ್ರೆ ಒಂದು ಸಮತೋಲನವಿರುವಂತಹ ಒಂದು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ನಾವು ಅನುಸರಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಯಾವ ರೀತಿಯಾದ ಆಹಾರವನ್ನು ನಾವು ತಗೋಬೇಕು, ಎಷ್ಟು ತಗೋಬೇಕು, ಮತ್ತು ನಮ್ಮ ಋತುಗಳ ಅನುಸಾರವಾಗಿ, ಅಂದ್ರೆ ಈಗ ನಾವು ಜನರಲ್ ಆಗಿ ನಾವು ನೋಡ್ತೀವಿ, ಸಮ್ಮರ್ ಬರುತ್ತೆ, ವಿಂಟರ್ ಬರುತ್ತೆ, ಮತ್ತು ರೈನಿ ಸೀಸನ್. ಸೊ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲದಲ್ಲಿ ನಮ್ಮ ಆಹಾರ ಪದ್ಧತಿಗಳನ್ನು ನಾವು ಯಾವಾಗ್ಲೂ ಒಂದೇ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಹಾ ಒಂದು ಋತುಗಳಿಗೆ ಅನುಸಾರವಾಗಿ ಅಥವಾ ಆಹಾ ಒಂದು ಇದು ಸೀಸನ್ಗೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯನ್ನು ಸಹ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದರ ಕುರಿತಾಗಿ ಹೆಚ್ಚಾಗಿ ಇವತ್ತು ನಾವು ತಿಳ್ಕೊಳಕ್ ಟ್ರೈ ಮಾಡೋಣ. ಸೊ ಅದರಿಂದಾಗಿ ಏನ್ ಹೇಳೋದು, ವಿಟಮಿನ್ಗಳು ಮತ್ತು ಖನಿಜಗಳು, ಮಿನರಲ್, ವೈಟಮಿನ್ಸ್ ಮತ್ತು ಮಿನರಲ್ ಮತ್ತು ಫೈಬರ್ ಸೇರಿದಂತೆ ಸೂಕ್ಷ್ಮಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನೆಲ್ಲ ನಾವು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದಾಗಿ ಮತ್ತು ಆರಾಮದಾಯಕ ದೈಹಿಕ ಚಟುವಟಿಕೆ, ಇಲ್ಲಿ ನಾವು ಜಿಮ್ಗೆಲ್ಲ ಹೋಗಿ ನಾವು ನಮ್ಮನ್ನು ದೇಹ ದಂಡಿಸುವಂತ ಅಗತ್ಯ ಇಲ್ಲ. ಆರಾಮದಾಯಕವಾದ ದೈಹಿಕ ಚಟುವಟಿಕೆಯನ್ನು ಮಾಡಿದಾಗ ನಮ್ಮ ಕ್ರಿಯಾಶೀಲತೆ ಮತ್ತು ಅರ್ಥಪೂರ್ಣವಾದ ಆರೋಗ್ಯವನ್ನು ನಡೆಸಲಿಕ್ಕೆ ನಮಗದು
ಅನುವು ಮಾಡಿಕೊಳ್ಳುತ್ತೆ. ಸೊ ಅದರಿಂದಾಗಿ ಸೊ ಆ ಒಂದು ನಿಟ್ಟಿನಲ್ಲಿ ಇದ್ಯಾವು ಅನ್ನೋದನ್ನ ನಾವು ಆದಷ್ಟು ತಿಳ್ಕೊಳ್ಳಿಕ್ಕೆ ನೋಡೋಣ. ಸೊ ಇಲ್ಲಿ ಆಹಾರದ ಸಂಕೀರ್ಣತೆ ಅಂದ್ರೆ ಕಾಂಪೋಸಿಷನ್, ಆಹಾರದಲ್ಲಿ ಏನಿದೆ ಮತ್ತು ದೈನಂದಿನ ತಿನ್ನುವ ನಡವಳಿಕೆ, ನಾವು ಹೇಗ್ ತಿಂತೀವಿ ಒಂದು ಆಹಾರವನ್ನ, ಅದು ಬಹಳ ಮುಖ್ಯ. ನಾವು ಬರೀ ಆಹಾರ ತಿಂತೀವಿ, ನಾನು ಒಂದು ಸಮತೋಲನದ ಆಹಾರ ತಿಂತೀನಿ ಅಂದ್ರೆ ಅದು ಒಂದು ಆಸ್ಪೆಕ್ಟ್. ಬಟ್ ಆ ಸಮತೋಲನ ಆಹಾರವನ್ನು ನಾವು ಹೇಗ್ ತಿಂತೀವಿ ಅನ್ನೋಂತೂ ಸಹ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಅಥವಾ ಅಷ್ಟೇ ಒಂದು ಅದಕ್ಕೆ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ. ಸೊ ಅವುಗಳಲ್ಲಿ ಪಥ್ಯಾಹಾರ ಸೇವನೆ ಏನ್ ಮಾಡ್ಬೇಕು, ದಿನಚರ್ಯ ನಾವು ಬೆಳ್ದಿನಂತ ಸಂಜೆ ತನಕ ಏನು ದಿನಚರ್ಯ ಮತ್ತು ಕೆಲವು ಋತುಗಳಿಗೆ ಅನುಸಾರವಾಗಿ ನಮ್ಮ ಆಹಾರ ಪದ್ಧತಿ ಏನಿರ್ಬೇಕು ನೋಡೋಣ. ಸೊ ದಿನಚರ್ಯ ಅಂತ ಹೇಳಿದಾಗ ಇದರಲ್ಲಿ ಕೆಲವು ಅಂಶಗಳನ್ನ ಹೇಳಿದಾನೆ. ಇದೇನಂತ ಹೇಳಿದ್ರೆ, ಇದು ಮಕ್ಕಳದಿಂದ ಹಿಡಿದು ವೃದ್ಧಾಪ್ಯದ ತನಕ ಇದು ದಿನಚರ್ಯ ಅನ್ನೋಂಥದ್ದು ಒಂದೇ ಇರುತ್ತೆ. ಆದ್ರೆ ವಯಸ್ಸಿಗೆ ತಕ್ಕಾಗಿ ನಾವು ಇದನ್ನ ಕೆಲವೊಂದಷ್ಟನ್ನ ನಾವು ಮಾರ್ಪಾಡು ಮಾಡ್ಕೊಬೇಕಾಗ್ತದೆ. ಈಗ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ, ಬೆಳಗಿನ ಜಾವ ಹೇಳ್ಬೇಕು. ಈಗ ಕೆಲವರಿಗೆ ಹೇಳಲಿಕ್ಕೆ ಆಗತ್ತೆ, ಕೆಲವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಹೇಳಲಿಕ್ಕಾಗುತ್ತೆ ಅನ್ನೋದಾದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಸ್ವಲ್ಪ ಆ ಟೈಮ್ನಲ್ಲಿ ಸ್ವಲ್ಪ ನಾವು ಹೊರಗಡೆ ಹೋಗಿ ಒಂದು ಸಣ್ಣದಾದ ಒಂದು ಏನ್ ವಾಕಿಂಗ್ ಅಂತ ಹೇಳ್ತೀವಿ ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ನಮ್ಮ ಮಾನಸಿಕ ಆರೋಗ್ಯವು ಹೆಚ್ಚು ಚೆನ್ನಾಗಿ ಇದಾಗತ್ತೆ. ಮತ್ತು ಉಷಾಪಾನ ಅಂತ ಹೇಳಿದ್ರೆ, ನೀವು ಆಗಿನ ಕಾಲದಲ್ಲಿ ನೋಡ್ಬೋದು, ತಾಮ್ರದ ಚೊಂಬಿನಲ್ಲಿ ನಮ್ಮ ಅಜ್ಜ ಅಜ್ಜಿಗಳೆಲ್ಲ ನೀರನ್ನ ತುಂಬಿ ಇಟ್ಬಿಟ್ಟು ಮಲ್ಕೊಳ್ತಾ ಇದ್ರು, ಮತ್ತೆ ಬೆಳಗ್ಗೆ ಎದ್ದಾಗ ಅದನ್ನು ಸೇವಿಸ್ತಾ ಇದ್ರು. ಏನಕ್ಕಂತ ಹೇಳಿದ್ರೆ, ಸಾಕಷ್ಟು ಸಂಶೋಧನೆಗಳಿದೆ, ತಾಮ್ರಕ್ಕೆ ಈ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತ ಒಂದು ಶಕ್ತಿ ಉಂಟು. ನಾವು ಈಗ ಸಹ ನೋಡ್ಬೋದು, ಈ ಆರೋಗಳು ಬರ್ತದೆ, ರಿವರ್ಸ್ ಆಸ್ಮೋಸಿಸ್, ಮತ್ತು ಈ ನಮ್ಮ ಏನು ಫಿಲ್ಟರ್ಗಳು ಬರ್ತಾ ಇದೆಯಲ್ಲ, ವಿತ್ ಕಾಪರ್ ಕಲೆಕ್ಟಿಂಗ್ ಚೇಂಬರ್ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಕಾಪರ್ನ ಒಂದು ನಿಜವಾದ ಅದ್ರದ್ದು ಒಂದು ಮಹತ್ವ. ಸೊ ನಾವು ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನ ನಾವು ತುಂಬಿಟ್ಟು ಬೆಳಗ್ಗೆ ಅದನ್ನ ಸೇವಿಸೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ. ಸೊ ಅದು ಮಲೋಸರ್ಜನೆಗೂ ಸಹ ಅದು ನಮಗೆ ಸಹಾಯ ಮಾಡುತ್ತೆ. ಮತ್ತು ಎರಡನೇದು, ಸ್ವಲ್ಪ ದೇಹದಲ್ಲಿ ಈ ದೋಷಗಳನ್ನ ಒಂದು ಸಮತೋಲನದಲ್ಲಿ ಇರಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಬಾಯಿಯ ಒಂದು ಓರಲ್ ಹೆಲ್ತ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ದಂತಧಾವನ, ಜಿಹ್ವಾ ನಿರ್ಲೇಖನ ಮತ್ತು ಗಂಡೂಷ. ಇಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನಾವು ವೃದ್ಧಾಪ್ಯದಲ್ಲಿ ನಾವು ಹೆಚ್ಚಿನಾಗಿ ಹಲ್ಲಿನ ಸಮಸ್ಯೆ ಮತ್ತು ಗಮ್ ಅಂತ ಏನ್ ಹೇಳ್ತೇವೆ, ಅದಕ್ಕೆ ಸಾಕಷ್ಟು ನಾವು ತುತ್ತಾಗ್ತಾ ಇರ್ತೀವಿ. ಅಲ್ಲಿ ಏನಂತ ಹೇಳಿದ್ರೆ, ಈ ಗಂಡೂಷ ಅನ್ನುವಂಥದ್ದು ನಮಗೆ ಬಹಳಷ್ಟು ನಮಗೆ ಹೆಲ್ಪ್ ಆಗುತ್ತೆ. ನಾವು ಕಾಮನ್ ಆಗಿ ಅದನ್ನ ಆಯಿಲ್ ಕೂಲಿಂಗ್ ಅಂತ ಕೇಳ್ತೇವೆ. ಸೊ ಏನಾಗುತ್ತೆ ಅಂದ್ರೆ, ಐದರ್ ಸ್ವಲ್ಪ ಈ ಎಳ್ಳೆಣ್ಣೆ ಅಥವಾ ಯಾವ್ದಾದ್ರೂ ಒಂದು ಕಷಾಯಗಳನ್ನು ಅಂದ್ರೆ ಜನರಲ್ ಆಗಿ ಸ್ವಲ್ಪ ಬಿಸಿ ನೀರಿಗೆ ಚೂರು ಉಪ್ಪು ಮತ್ತು ಅರಿಶಿಣ ಹಾಕುವಂಥದ್ದು, ಅಥವಾ ನಾವು ಎಳ್ಳೆಣ್ಣೆ ಉಪಯೋಗಿಸುವಂಥದ್ದು, ಅಥವಾ ಕೊಬ್ಬರಿ ಎಣ್ಣೆ, ಇದನ್ನ ನಾವು ಬಾಯಿಲಿನಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಮುಕ್ಕಳಿಸಿ ಉಗಿಯೋದ್ರಿಂದ ಅದು ನಮ್ಮ ದಂತ ಮತ್ತು ಆ ದಂತ ಒಸಡು, ಜಿಂಜಿವ ಅಂತ ಏನ್ ಹೇಳ್ತೀವಿ, ಅದರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗೋದ್ರಲ್ಲಿ ಸಾಕಷ್ಟು ನಮಗೆ ಇದು ಸಹಕಾರಿಯಾಗಿರುತ್ತೆ. ಮತ್ತು ನಸ್ಯವನ್ನು ಏನಂತ ಹೇಳಿದ್ರೆ, ನಾವು ಮೂಗನ್ನು ತಲೆಯ ದ್ವಾರ ಅಂತ ಹೇಳ್ತಾರೆ. ಯಾಕಂದ್ರೆ ನಾಸೋಹಿ ಶಿರಸೋ ದ್ವಾರಂ ಅಂತ ಹೇಳ್ತಾರೆ. ಸಾಕಷ್ಟು ಅಂತ ಹೇಳಿದ್ರೆ ನಾವು ನೋಡಿರ್ಬೋದು, ಈಗ ಎಲ್ಲಾ ಇನ್ಫೆಕ್ಷನ್ಸ್, ಕೆಲವಿನ ಮೂಗಿನ ಇನ್ಫೆಕ್ಷನ್ಸ್ ಬ್ರೈನಿಗೆ ಸ್ಪ್ರೆಡ್ ಆಗುತ್ತೆ, ಮೆದುಳಿಗೆ ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ ಈಗ ನಾವು ಸಾಕಷ್ಟು ನೋಡಿರ್ಬೋದು, ಕೆಲವೊಂದು ಮುಂದುವರಿದ ಒಂದು ವೈಜ್ಞಾನಿಕ ಇದರಲ್ಲಿ ಮೂಗಿನ ಮೂಲಕ ಕೆಲವು ಸ್ಪ್ರೇ ಅನ್ನ ಹಾಕೋದ್ರಿಂದ ತಲೆಯಲ್ಲಿ ಉಂಟಾಗುವಂತ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಅಪಸ್ಮಾರ ಇತ್ಯಾದಿ ಕಾಯಿಲೆಗಳಿಗೆ ಮೂಗಿನ ಮುಖಾಂತರ ನಾವು ಸ್ಪ್ರೇ ಇತ್ಯಾದಿಗಳನ್ನು ಉಪಯೋಗಿಸ್ತಾರೆ. ಇದನ್ನ ನಸ್ಯದ ರೂಪದಲ್ಲಿ ಮುಂಚೆನೆ ಹೇಳಿದ್ರು. ಸೊ ಈ ನಸ್ಯಗಳನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಶಿರಸ್ಸಿನಲ್ಲಿ ಎಲ್ಲಾ ಇಂದ್ರಿಯಗಳು ಅಲ್ಲೇ ಇರುವಂತದ್ದು. ಇವು ಏನಾಗುತ್ತೆ ಅಂದ್ರೆ, ನಸ್ಯವನ್ನ ಹಾಕೋದ್ರಿಂದ ಇಂದ್ರಿಯಗಳು ಯಾವ ಜರ ಅಥವಾ ನಮ್ಮ ವಾರ್ಧಕ್ಯದಲ್ಲಿ ಇಂದ್ರಿಯಗಳ ಶಕ್ತಿಯು ಕಡಿಮೆ ಆಗ್ತಾ ಬರುತ್ತೆ. ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಕೇಳಿಸುವಂಥದ್ದು ಕಡಿಮೆ ಆಗ್ತಾ ಇರ್ತದೆ. ಸೊ ಅದರಿಂದಾಗಿ ಈ ನಸ್ಯವನ್ನು ಮಾಡಿಕೊಳ್ಳೋದ್ರಿಂದ ಇಂದ್ರಿಯಗಳಿಗೆ ಸಾಕಷ್ಟು ಬಲ ಬರುತ್ತೆ. ಮತ್ತು ಅಭ್ಯಂಜನವು ಅಷ್ಟೇ ಮುಖ್ಯ. ಈ ವೃದ್ಧಾಪ್ಯದಲ್ಲಿ ಅಭ್ಯಂಜನ ಮಾಡ್ಕೊಳ್ಳೋದ್ರಿಂದ
ಸಾಕಷ್ಟು ಕೆಲವೊಂದಷ್ಟು ಇದನ್ನ ನಾವು ತಡೆಗಟ್ಟಬಹುದು. ಮೂಳೆ ನೋವು, ಸಂಧಿ ನೋವು, ಮತ್ತು ಕೆಲವು ಸ್ಪ್ರೈನ್ ಅಂತ ಹೇಳ್ತೀವಿ, ಕೆಲವು ಮಾಂಸಖಂಡಗಳಲ್ಲಿ ಬಿಗಿ ಇಡುವಂಥದ್ದು ಇದೆಲ್ಲ ಇರ್ತದೆ. ಸೊ ನಾವೇನ್ ಮಾಡ್ಬೋದು, ಜಸ್ಟ್ ಎಳ್ಳೆಣ್ಣೆ ಅಭ್ಯಂಜನ ಮಾಡ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಬಿಸಿನೀರು ಸ್ನಾನ ಮಾಡ್ಕೊಳ್ಳೋದ್ರಿಂದನೂ ಎಷ್ಟೋ ನಮಗೆ ಸಹಾಯವ ನಮಗೆ ಆಗ್ತದೆ. ಮತ್ತು ಸಮತೋಲನ ವ್ಯಾಯಾಮ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಏಜಿಗೆ, ನಮ್ಮ ಒಂದು ವಾರ್ಧಕ್ಯಕ್ಕೆ ಅನುಸಾರವಾಗಿ ಕೆಲವು ಒಂದಷ್ಟು ವ್ಯಾಯಾಮಗಳು, ಅದರಲ್ಲಿ ಕೆಲವು ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಹೆಲ್ಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಹಲವಾರು ಸಂಶೋಧನೆಗಳಲ್ಲಿ ನಾವು ನೋಡಿದ್ದೇವೆ, ವೃದ್ಧಾಪ್ಯದಲ್ಲಿ ಯೋಗ, ಕೆಲವು ಆಸನಗಳು ಮತ್ತು ಕೆಲವು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಚೆನ್ನಾಗಿರ್ತದೆ. ಮತ್ತು ಸ್ನಾನ ಇದು ಸಹ ಬಹಳ ಮುಖ್ಯ. ಯಾಕಂದ್ರೆ ಸ್ನಾನವನ್ನು ಮಾಡಿದಾಗ ಅದು ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತದೆ ಮತ್ತು ನಮ್ಮ ನೈರ್ಮಲ್ಯತೆಯನ್ನು ಕಾಪಾಡುತ್ತದೆ. ಸೊ ಅದರಿಂದಾಗಿ ಇವೆಲ್ಲವನ್ನು ನಾವು ದಿನಚರಿಯ ಒಂದು ಭಾಗವಾಗಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಇದನ್ನ ಅಳವಡಿಸಿಕೊಂಡಾಗ ನಮ್ಮ ಒಂದು ಆರೋಗ್ಯವನ್ನು ನಾವು ಸಮತೋಲನ ಒಂದು ಉತ್ಕೃಷ್ಟದ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೋದು. ನೆಕ್ಸ್ಟ್ ಪಥ್ಯಾಹಾರ ಸೇವನ. ನಾನು ಪಥ್ಯಾಹಾರ ಸೇವನಕ್ಕಿಂತ ಮುಂಚೆ ಆಹಾರವನ್ನು ನಾವು ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಯಾಕಂದ್ರೆ ಇದು ಬಹಳ ಮುಖ್ಯ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಊಟ ಇದೆ ನಾವು ತಿನ್ಬಿಡ್ತೀವಿ, ಆದ್ರೆ ಆ ಆಹಾರದಲ್ಲಿ ಯಾವುದೇ ತರದ ಪದಾರ್ಥ ಇದೆ, ಆ ಪದಾರ್ಥದ ಗುಣ ಏನು, ಅದ್ರ ತಕ್ಕಾಗಿ ಆ ಪದಾರ್ಥವನ್ನು ನಾನು ಎಷ್ಟು ತಿನ್ನಬೇಕು ಅನ್ನೋಂಥದ್ದು ಬಹಳ ಮುಖ್ಯ. ಅದರಿಂದಾಗಿ ನಾವು ಯಾವಾಗ್ಲೂ ಆಹಾರ ಸೇವಿಸಬೇಕಾದ್ರೆ ಎರಡಕ್ಕೆ ನಾವು ಮುಖ್ಯತೆಯನ್ನು ಕೊಡಬೇಕಾಗತ್ತೆ, ಪ್ರಾಮುಖ್ಯತೆಯನ್ನು. ಒಂದು ನಮ್ಮ ಅಗ್ನಿ, ಅಂದ್ರೆ ನಾವು ಎಷ್ಟು ನನ್ನ ಕೈಲಿ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗತ್ತಪ್ಪ ಅನ್ನೋಂಥದ್ದು ಒಂದು. ಮತ್ತೆ ಎರಡನೇದು ಆಹಾರದ ಗುಣ. ಆಹಾರದ ಗುಣ ಅಂತ ಬಂದಾಗ ಈಗ ಹೆಸರು ಬೇಳೆ ಇರ್ಬೋದು, ತರಕಾರಿಗಳು ಇರ್ಬೋದು, ಇವು ಎಲ್ಲವೂ, ಈಗ ರೈಸ್ ಇರ್ಬೋದು, ಇವೆಲ್ಲವೂ ಒಂದು ಮಟ್ಟಕ್ಕೆ ಜೀರ್ಣಕ್ಕೆ ಲಘು ಅಂತ ಹೇಳ್ಬೋದು, ಬೇಗ ನಾವು ಜೀರ್ಣ ಮಾಡ್ಕೋಬಹುದು. ಆದ್ರೆ ಈಗ ಪನ್ನೀರ್ ಇರ್ಬೋದು, ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು, ಅಥವಾ ಈಗ ಕೆಲವು ಹಣ್ಣುಗಳಲ್ಲಿ ಕೆಲವು ಬಾಳೆಹಣ್ಣು, ಮಾವಿನ ಹಣ್ಣು, ಸೀತಾಫಲ, ಇಂಥದ್ದೆಲ್ಲ ಆಹಾರದಲ್ಲಿ ಗುರುಗುಣ ಉಳ್ಳಂತವು, ಅಂತ ಹೆವಿ ಫಾರ್ ಕೆಲವು, ಅವೆಲ್ಲ ಸ್ವಲ್ಪ ಹೆವಿ ಫಾರ್ ಡೈಜೆಷನ್. ನಾವು ಆ ಶಾಸ್ತ್ರ ಏನ್ ಹೇಳುತ್ತೆ, ಗುರು ನ ಅತಿ ಸೌಹಿತ್ಯಂ ಅಂತ ಹೇಳಿದ್ರೆ, ಗುರುವಾದ ಆಹಾರ ಪದಾರ್ಥಗಳನ್ನು ಒಬ್ಬ ಮನುಷ್ಯ ಹೆಚ್ಚಿನಾಗಿ ತಿನ್ಬಾರ್ದು, ಆದಷ್ಟು ಅರ್ಧ ಸೌಹಿತ್ಯಂ ಅಂತ ಹೇಳಿದ್ರೆ, ಈಗ ನಾನು ಒಂದು 5 ಪೀಸ್ ಪನ್ನೀರ್ ತಿನ್ಬಲ್ಲೆ ಅಂದಾಗ ನಾನು ಅಲ್ಲಿ 2-2.5 ಪೀಸ್ ಪನ್ನೀರ್ ತಿನ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ಇದು ಗುರು ಆಹಾರಕ್ಕೆ. ಲಘು ಆಹಾರವನ್ನು ಸಹ ನಾ ಏನ್ ಹೇಳ್ತೇನೆ ಅಂದ್ರೆ, ನಾ ಅತಿ ಸೌಹಿತ್ಯಂ. ಇಲ್ಲಿ ಸ್ವಲ್ಪ ಇದಾಯ್ತು. ಗುರು ಆಹಾರವನ್ನು ಅರ್ಧ ಸೌಹಿತ್ಯ, ಅರ್ಧಕ್ಕೆ ತಿನ್ಬೇಕು. ಗುರು ಇಲ್ಲದಂತಹ ಲಘುವಿನ ಆಹಾರಗಳನ್ನು ನಾ ಅತಿ ಸೌಹಿತ್ಯಂ ಅಂದ್ರೆ ಅದನ್ನು ಸಹ ಹೆಚ್ಚಾಗಿ ತಿನ್ಬಾರ್ದು. ಕಾಮನ್ ಆಗಿ ಹೆಚ್ಚಾಗಿ ತಿನ್ಬಾರ್ದು ಅಂದಾಗ ನಾವ್ ಯಾವಾಗ ನಿಲ್ಸ್ಬೇಕು ಅನ್ನೋಂಥದ್ದು ಪ್ರಶ್ನೆ ಬರ್ತದೆ. ಅದಕ್ಕೇನಂತ ಹೇಳಿದ್ರೆ, ನಾನೀಗ 2 ಇಡ್ಲಿ ತಿಂದಿರ್ತೀನಿ, ತಿನ್ಬಿಟ್ಟು ನಾನು 3ನೇ ಇಡ್ಲಿ ತಿನ್ಬಹುದು ಅಂತ ನನಗೆ ಅನ್ಸುತ್ತೆ, ಆದ್ರೆ ಅದು ತಿಂದ್ರೆ ಹೆವಿನೂ ಆಗ್ಬೋದು. ಅವಾಗ ನಾನು ಅದನ್ನ ತಿನ್ಲಿಕ್ಕೆ ಹೋಗ್ಬಾರ್ದು, ಅಲ್ಲೇ ನಿಲ್ಸ್ಬಿಡ್ಬೇಕು. ನಾನು ಇನ್ನೊಂದ್ ಸ್ವಲ್ಪ ತಿನ್ಬಹುದು ಅಂತ ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತೋ ಅಲ್ಲಿ ನಿಲ್ಸೋದ್ರಿಂದಾಗಿ ಅದು ನಮ್ಮ ಜೀರ್ಣ ಇದು ಚೆನ್ನಾಗಿರುತ್ತೆ. ಸೊ ಜನರ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಹೊಟ್ಟೆಯನ್ನು ಈ 3 ಭಾಗವಾಗಿ ನಾವು ವಿಂಗಡಿಸಬಹುದು. ಅದರ ಪ್ರಕಾರವಾಗಿ ನಾವು ಆಹಾರವನ್ನು ಸಹ ತಗೋಬೇಕಾಗುತ್ತೆ. ಈ 3 ಭಾಗದಲ್ಲಿ ಒಂದು ಭಾಗವನ್ನು ನಾವು ಆಹಾರದಿಂದ ತುಂಬಬೇಕು, ಒಂದು ಭಾಗವನ್ನು ನೀರಿನಿಂದ ತುಂಬಬೇಕು, ಒಂದು ಭಾಗವನ್ನು ಅಲ್ಲಿ ಅವಕಾಶ ಅಲ್ಲೇ ಬಿಡಬೇಕು. ಯಾಕಂತ ಹೇಳಿದ್ರೆ ತನ್ನ ಕ್ರಿಯೆ ಆಗ್ಲಿಕ್ಕೆ ಅದಕ್ಕೂ ಸಹ ಅವಕಾಶ ಬೇಕಲ್ಲ. ಸೊ ಅದರಿಂದಾಗಿ ಈ ಹೊಟ್ಟೆಯನ್ನು ನಾವು ತ್ರಿವಿಧ ಕುಕ್ಷಿ ಅಂತ ಹೇಳ್ತೇವೆ, ಶಾಸ್ತ್ರ ತ್ರಿವಿಧ ಕುಕ್ಷಿ ಅಂತ ಹೇಳುತ್ತೆ. ಸೊ ಒಂದು ಭಾಗ ಆಹಾರ, ಒಂದು ಭಾಗ ನೀರು, ಒಂದು ಭಾಗ ಗಾಳಿ ಅಥವಾ ದೋಷಗಳಿಗೆ ಅವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವು ಹೊಟ್ಟೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಇದು ಹೇಗೆ ನಾವು ಆಹಾರವನ್ನು ತಗೋಬೇಕು ಅನ್ನೋದು. ಮತ್ತೆ ಎರಡನೇದು, ದಿನನಿತ್ಯ ನಾವು ಆಹಾರ ಸೇವಿಸಬೇಕಾದ್ರೆ ಹೇಗೆ ಸೇವಿಸಬೇಕು. ಉಷ್ಣಂ ಅಶ್ನೀಯ, ಬಿಸಿಗಿರೋ ಆಹಾರವನ್ನು ತಿನ್ನಿ. ಒಮ್ಮೆ ಮಾಡ್ಬಿಡ್ತೀವಿ ಮತ್ತೆ ಅದನ್ನ ರೀಹೀಟ್ ಮಾಡೋದು, ತಿನ್ನೋದು, ಪುನರ್ ಬಿಸಿ ಮಾಡಿ ತಿನ್ನೋದು ಹೊಟ್ಟೆ ಅಲ್ಲ, ಅದು ಒಳ್ಳೇದಲ್ಲ. ಒಮ್ಮೆ ಮಾಡಿದ್ದಂಥದ್ದು ಉಷ್ಣಂ ಅಶ್ನೀಯ, ಬಿಸಿ ಊಟವನ್ನು ತಿನ್ನಿ. ಸ್ನಿಗ್ಧಂ ಅಶ್ನೀಯ, ಊಟದಲ್ಲಿ ತುಪ್ಪ ಸೇರಿಸಿ ತಿನ್ನಿ. ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ. ಹಾಗೇನಿಲ್ಲ, ನೀವು 1 ಚಮಚ ಒಂದು ದೇಸಿ ಹಸುವಿನ ತುಪ್ಪವನ್ನು ಅನ್ನದಲ್ಲಿ ಸೇರಿಸಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ತಾತ ಅವರೆಲ್ಲರೂ ತಿಂತಾ ಇದ್ರು, ಅವರೆಲ್ಲರೂ 80, 90, 100 ವರ್ಷ ಬದುಕಿದ್ರು. ಸೊ ಈಗ್ಲೂ 1 ಚಮಚ ತುಪ್ಪ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಯಾವುದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ?
ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು, ತುಪ್ಪವನ್ನ ಡೈರೆಕ್ಟ್ ಆಗಿ ಬಿಸಿ ಮಾಡಿದಾಗ, ಈಗ ನಾವು ಕರಿಲಿಕ್ಕೆ ಉಪಯೋಗಿಸಿದಾಗ ಆಕ್ಸಿಡೈಸ್ ಆಗುತ್ತೆ. ಯಾವಾಗ ಅದು ಆಕ್ಸಿಡೈಸ್ಡ್ ಆಗುತ್ತೋ ಅವಾಗ ಅದು ನಮ್ಮಲ್ಲಿ ಅಬದ್ಧ ಮೇಧಸ್ಸು, ಏನು ನಾವು ಕೊಲೆಸ್ಟ್ರಾಲ್ ಇತ್ಯಾದಿ ಅಂತ ಕರಿತೇವೆ, ಅದು ಜಾಸ್ತಿ ಆಗುತ್ತೆ. ಅನ್ನದಲ್ಲಿ ಒಂದು ಚಮಚ ತುಪ್ಪ ಹಾಕಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಮತ್ತು ಮಾತ್ರಾವತ್ ಅಶ್ನೀಯ, ನಮಗೆ ಎಷ್ಟು ಪ್ರಮಾಣದಲ್ಲಿ ನಾವು ಆಹಾರವನ್ನು ಸೇವಿಸಬೇಕು ಅಷ್ಟೇ ಸೇರಿಸಬೇಕು. ಮತ್ತು ಜೀರ್ಣ ಮಶ್ನೀಯ, ಇದು ಬಹಳ ಮುಖ್ಯ. ನಾನು ಬೆಳಗ್ಗೆ ತಿಂದಂತ ಆಹಾರ ಮಧ್ಯಾಹ್ನದಷ್ಟೊತ್ತು ನನಗೆ ಕರೆಕ್ಟ್ ಆಗಿ ಜೀರ್ಣ ಆಗಿದ್ಯಾ, ನನಗೆ ಹೊಟ್ಟೆ ಹಸಿವು ಆಗ್ತಾ ಇದೆಯಾ, ನನ್ನ ದೇಹದಲ್ಲಿ ನನಗೆ ಒಂಥರ ಲೈಟ್ನೆಸ್ ಫೀಲ್ ಆಗ್ತಾ ಇದೆಯಾ, ನಾನು ತೇಗಿದಾಗ ನನ್ನ ತೇಗಿನಲ್ಲಿ ಶುದ್ಧತೆ ಕಾಣಿಸ್ತಾ ಇದೆಯಾ, ಅಥವಾ ಹಿಂದಿಂದ ಬೆಳಗ್ಗೆ ತಗೊಂಡಂತ ಆಹಾರವೇ ತೇಗಿನಲ್ಲಿ ಬರ್ತಾ ಇದೆ, ಅದು ಜೀರ್ಣ ಆಗಿಲ್ಲ ಅಂತ ಅರ್ಥ ಅದು. ಸೊ ಅವಾಗ ನಾವು ತಗೊಳ್ಳಿಕ್ ಹೋಗ್ಬಾರ್ದು. ಜೀರ್ಣ ಮಶ್ನೀಯ. ಮತ್ತು ವೀರ್ಯ ವಿರುದ್ಧ, ಈಗ ನಾವು ಜನರಲ್ ಆಗಿ ನಾವು ಕೆಲವು ಆಹಾರಗಳನ್ನು ಕೂಡಿಸಿ ತಿಂದಾಗ ಕೆಲವನ್ನು ನಾವು ಆ ಈ ಮ್ಯೂಚುವಲ್ ಇನ್ಕಾಂಪಿಟಬಲ್ ಫುಡ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಅದು ಸರಿ ಹೊಂದೋದಿಲ್ಲ. ಈ ಸರಿ ಹೊಂದಂತಾದ ಆಹಾರಗಳನ್ನು ನಾವು ಸೇರಿಸಿ ತಿನ್ಬಿಡ್ತೇವೆ. ಏನ್ ಮಾಡ್ತೀವಿ ಅಂದ್ರೆ ನವಡೇಸ್ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಕುಕ್ಕಿಂಗ್ ಅಲ್ಲಿ ಈ ನಾನ್ ವೆಜ್ ಮಾಡ್ಬೇಕಾದ್ರೆ ಅದಕ್ಕೆ ಮೊಸರು ಹಾಕಿ ಬೇಯಿಸೋದು, ಹಾಲು ಹಾಕಿ ಬೇಯಿಸುವುದು, ಅಥವಾ ನಾವು ಈ ಬಾಳೆಹಣ್ಣು ಮತ್ತು ಹಾಲು ತಿಂತೇವೆ, ಅದು ಸಹ ವೀರ್ಯ ವಿರುದ್ಧ. ಹಾಲು ಮತ್ತು ಮಾವಿನ ಹಣ್ಣು ತಿಂತೇವೆ, ಅದು ಸಹ ವೀರ್ಯ ವಿರುದ್ಧ. ಅದು ತಿನ್ನಬಾರ್ದು. ಅದು ಈಗ ಒಂದು ಬಾರಿ ತಿಂದಾಗ ನನಗೇನು ಆಗಿಲ್ಲ ಅಂತ ನಾವು ಅಂತೇವೆ, ಬಟ್ ಅದನ್ನೇ ರೂಢಿ ಮಾಡಿಕೊಂಡು ಹೋದಾಗ ಕೆಲವೊಮ್ಮೆ ಈಗ ಜೀವನ ಶೈಲಿಯಿಂದ ಉಂಟಾಗುವ ರೋಗಗಳು ಯಾವುವು ಇವತ್ತಿಂದ್ರೆ ನಾಳೆ ಆಗ್ಬಿಡಲ್ಲ, ವರ್ಷಾನುಗಟ್ಲೆ ಅದಾದ್ಮೇಲೆ ಯಾವ್ದೋ ಒಂದು ವರ್ಷದಲ್ಲಿ ಇದು ಬರ್ತದೆ. ಅವಾಗ ಇದು ಏನಕ್ಕೆ ಆಗಿರ್ಬೋದು ಅಂತ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗ್ ಗೊತ್ತಾಗಲ್ಲ. ಜನರಲ್ ಆಗಿ ಏನ್ ಹೇಳ್ಬಿಡ್ತೀವಿ, ಇವಾಗ ನಿಮ್ಮ ಜೀವನ ಶೈಲಿ ಇದ್ರಿಂದ ಬಂದಿರುವಂತದ್ದು ಅಂತ ಹೇಳ್ಬಿಡ್ತೀವಿ. ಅಲ್ಲಿಗೆ ನಾವು ಸಮಾಧಾನ ಮಾಡ್ಕೊಳ್ತೀವಿ. ಅದರಿಂದಾಗಿ ಸೊ ಆದಷ್ಟು ನಾವು ಆಹಾರಗಳನ್ನ ನಾವು ಕೂಡಿಸಿ ತಿನ್ಬೇಕಾದ್ರೆ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅನ್ನೋಂಥದ್ದನ್ನು ಸಹ ಹೆಚ್ಚು ನಾವು ಕೊಡ್ಬೇಕಾಗ್ತದೆ. ಮತ್ತು ಇಷ್ಟ ದೇಶ ಇಷ್ಟ ಸರ್ವೋಪಕರಣ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲೋ ಕೂತ್ಕೊಂಡು ತಿನ್ನೋದಲ್ಲ. ಅದಕ್ಕೆ ಅಂತ ಆಹಾರ ತಿನ್ಲಿಕ್ಕೆ ಅಂತಹ ಒಂದು ಸ್ಥಳ ಇರುತ್ತದೆ, ಅದಕ್ಕೆ ಅಂತ ಒಂದು ಪ್ರಾಮುಖ್ಯತೆ ಇರುತ್ತದೆ, ಅಲ್ಲಿ ಕೂತಿ ನಾವು ತಿನ್ಬೇಕಾಗತ್ತೆ. ಮತ್ತು ನಾ ಅತಿ ಧೃತಂ ನಾ ಅತಿ ವಿಳಂಬನ, ತುಂಬಾ ನಿಧಾನಕ್ಕೆ ತಿನ್ನೋದಾಗ್ಲಿ ತುಂಬಾ ಫಾಸ್ಟ್ ಆಗಿ ತಿನ್ನೋದಾಗ್ಲಿ ಮಾಡಬಾರ್ದು. ಮತ್ತು ಅಜಲ್ಪನ ಹಸನ ತನ್ಮನಃ ಭುಂಜತಿ, ತನು ಮನ ಭುಂಜತಿ. ಯಾಕಂದ್ರೆ ಅನ್ನ ಅನ್ನೋಂಥದ್ದು ಬ್ರಹ್ಮ, ಅದು ಅದರಿಂದಾಗಿ ನಾವು ಬಂದಿರೋದು, ಅದರಿಂದಾಗೆ ನಾವು ಬದುಕೋದು. ಅದನ್ನ ಬಿಟ್ಟು ಅಂತ ಹೇಳಿದ್ರೆ ಅದನ್ನ ಬಿಟ್ಟ ನಾವು ಬದುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದಕ್ಕೆ ಒಂದು ರೆಸ್ಪೆಕ್ಟ್ ಅಥವಾ ಮರ್ಯಾದೆಯನ್ನು ಕೊಡ್ತೇವೋ ಅದರ ಲೆಕ್ಕದಲ್ಲಿ ನಾವು ಆಹಾರವನ್ನು ನಾವು ತಗೊಳ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ಹೇಳುತ್ತಾ ನಾವು ನೆಕ್ಸ್ಟ್ ಸಮತೋಲನ ಆಹಾರ ಅಂತ ಹೇಳಿದ್ರೆ ಯಾವ ತರ ಇರಬೇಕು ವೃದ್ಧಾಪ್ಯದಲ್ಲಿ, ಇದರ ಬಗ್ಗೆ ನಾನು ಹೆಚ್ಚಿನಾಗಿ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನಾನು ಬೋತ್ ವೆಜಿಟೇರಿಯನ್ ಅಂಡ್ ನಾನ್ ವೆಜಿಟೇರಿಯನ್ ಫುಡ್ ಎರಡನ್ನೂ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ದರಿದ್ರಂತ ಇದರಲ್ಲಿ ಸಾಕಷ್ಟು ಜನ ವೆಜಿಟೇರಿಯನ್ಸ್ ಇದ್ದಾರೆ, ನಾನ್ ವೆಜಿಟೇರಿಯನ್ಸ್, ಮತ್ತು ಪ್ರತಿಯೊಂದು ಆಹಾರದ್ದು ತನ್ನದೇ ಆದ ಒಂದು ಇದಿರುತ್ತೆ. ಸೊ ಅದರಿಂದಾಗಿ ಇಲ್ಲಿ ಸಮತೋಲನ ಆಹಾರ ಅಂದಾಗ ನಾನು ಎಲ್ಲವನ್ನೂ ಹಾಕಿ ನಾನು ಇಲ್ಲಿ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಆಗಾಗ ಸೇವಿಸಬೇಕು. ಏನಾಗುತ್ತೆ ಅಂದ್ರೆ ನಾವು ಒಂದೇ ಸಲ ನಾವು ಒಂದಿಷ್ಟು ಆಹಾರವನ್ನು ತಗೊಂಡ್ಬಿಟ್ಟಾಗ ನಮ್ ಕೈಲಿ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅವಾಗ ಏನಾಗುತ್ತೆ, ಯಾಕಂದ್ರೆ ವೃದ್ಧಾಪ್ಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ ಕಡಿಮೆ ಪ್ರಮಾಣದಲ್ಲಿ ನೀವು ಆಗಾಗ ಅಂದ್ರೆ 3 ಹೊತ್ತು ತಿನ್ನೋದನ್ನ 4 ಹೊತ್ತು ತಿಂದ್ರು ತೊಂದರೆ ಇಲ್ಲ, ಅಥವಾ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರು ಏನು ಸಮಸ್ಯೆ ಇಲ್ಲ. ಸೊ ಎರಡನೇದು ನಿರ್ಜಲೀಕರಣವನ್ನು ತಪ್ಪಿಸಲು ಸಾಕಷ್ಟು ನೀರು ಸೇವಿಸಬೇಕು. ಇದು ಬಹಳ ಇಂಪಾರ್ಟೆಂಟ್. ಸೊ ಸಾಕಷ್ಟು ಪ್ರಮಾಣದಲ್ಲಿ ನೀರು ಅಂದಾಗ ಇಲ್ಲಿ ನಾನು ಆಹಾರದ ಸಮಯದಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳಿಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಜೀರ್ಣಕ್ಕೆ ಸಹಾಯ ಮಾಡುವಂಥದ್ದು ಬಿಸಿ ನೀರು. ಸೊ ನಾವು ಬಿಸಿ ನೀರು ಅಂದಾಗ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ಸುಮ್ನೆ ಹಿಂಗ್ ಇಟ್ಬಿಡ್ತೇವೆ, ಅದು ಬಿಸಿ ಆದ ತಕ್ಷಣ ತಗೊಂಡು ಕುಡಿತೀವಿ. ಅದು ಬಿಸಿ ನೀರಲ್ಲ. ಬಿಸಿ ನೀರು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಕುದಿಲಿಕ್ಕೆ ಇಟ್ಟಾಗ 1/3 ಭಾಗವು ನೀರು ಆವಿ ಆಗ್ಬೇಕು. 1/3 ಭಾಗ ನೀರು ಆವಿ ಆದಂತಹ ಬಿಸಿ ನೀರನ್ನು ನಾವು ಕುಡಿದಾಗ ಆ ಬಿಸಿ ನೀರು ಏನು ಆರೋಗ್ಯವಾದ ಒಂದು ಇದನ್ನ ನಮಗೆ ಅದ್ರ ಸಹಾಯ, ಅದರದ ಒಂದು ಏನು ಎಫೆಕ್ಟ್ಸ್ ಅನ್ನ ನಮಗೆ ಅದು ತೋರಿಸ್ಬೇಕು, ಅದು ತೋರಿಸುತ್ತೆ. ಇಲ್ಲದಲ್ಲಿ ಅದು ಮಾಮೂಲಿ ಬಿಸಿಯಾಗಿರುತ್ತದೆ ನೀರು ಅಷ್ಟೇ, ಅದು ಶಾಸ್ತ್ರೋಕ್ತವಾದ ಬಿಸಿ ನೀರಲ್ಲ. ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು ಅಂತಾಗ ಫ್ಯಾಟ್ ಅದು ಒಂದು ಸಮ ಪ್ರಮಾಣದಲ್ಲಿ ಯಾವ ತರದ್ದು ಜೀವಸತ್ವಗಳು, ವೈಟಮಿನ್ಸ್, ಮಿನರಲ್ಸ್ ಮತ್ತು ಈ ಆಹಾರದಲ್ಲಿ ನಾರು ಅಥವಾ ಪ್ರೋಟೀನ್, ಇವುಗಳನ್ನು ಸಮತೋಲನದಲ್ಲಿ ಸೇರಿಸ್ಕೋಬೇಕಾಗ್ತದೆ. ಇದರಲ್ಲಿ ಹೆಚ್ಚಿನಾಗಿ ನಾನು ಪ್ರೋಟೀನ್ ಬಗ್ಗೆ ಒಂಚೂರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ
ಆ ಏನು ಮಸಲ್ ಅಥವಾ ಸ್ನಾಯುವಿನ ಒಂದು ಪ್ರಮಾಣ ಏನು ಅದು ವಾರ್ಧಕ್ಯ ಅಥವಾ ಜರದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದಾಗಿ ಪ್ರೋಟೀನ್ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಇಲ್ಲಿ ಎಲ್ಲಾ ಊಟದಲ್ಲಿ ಸಮಾನ ಪ್ರಮಾಣದ ಪ್ರೋಟೀನ್ ಸೇವಿಸಬೇಕು. ಪ್ರೋಟೀನ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದೇ ಸಲ ಬೆಳಗಿನ ಉಪಹಾರದಲ್ಲೋ, ಮಧ್ಯಾಹ್ನದ ಊಟದಲ್ಲೋ, ರಾತ್ರಿಯ ಊಟದಲ್ಲೋ ಸೇವಿಸ್ಬಿಡೋದಲ್ಲ. ಮೂರು ಉಪಹಾರದಲ್ಲಿ ಅಥವಾ ಬೆಳಗಿನ ಉಪಹಾರ ಆಗ್ಲಿ, ಮಧ್ಯಾಹ್ನದ ಊಟ ಆಗ್ಲಿ, ರಾತ್ರಿ ಊಟ ಆಗ್ಲಿ, ಮೂರಲ್ಲೂ ಪ್ರೋಟೀನ್ ಇರಬೇಕು. ಸಮ ಪ್ರಮಾಣದಲ್ಲಿ ತಗೋಬೇಕಾಗ್ತದೆ. ಅದು ಹೇಗಂದ್ರೆ ಪ್ರತಿ ಕೆಜಿ ದೇಹದ ತೂಕಕ್ಕೆ 1 ಗ್ರಾಮ್. ಸೊ ಒಬ್ಬ ಮನುಷ್ಯ 60 kg ಇದಾನ ಅಂದ್ರೆ ಅವ್ನಿಗೆ 60 ಗ್ರಾಮ್ ಪ್ರೋಟೀನ್ ಬೇಕು. ಅದನ್ನ ಬೆಳಗ್ಗೆ 20 ಗ್ರಾಮ್, ಮಧ್ಯಾಹ್ನ 20 ಗ್ರಾಮ್, ಸಂಜೆ 20 ಗ್ರಾಮ್ ತಗೋಬೇಕು. ಎಸ್ಪೆಷಲಿ ಅದು ಯಾವುಗಳ ಮೂಲಕ, ದ್ವಿದಳ ಧಾನ್ಯಗಳು. ಈ ಎಲ್ಲಾ ತರದ ಹೆಸರು ಕಾಳು ಅಥವಾ ನಾವು ಏನು ಕಡಲೆಕಾಳು ಎಲ್ಲ ಹೇಳ್ತೀವಲ್ಲ, ಎಲ್ಲಾ ದ್ವಿದಳ ಧಾನ್ಯಗಳಲ್ಲೂ ಪ್ರೋಟೀನ್ ಇರುತ್ತೆ. ಹಾಲು ಮತ್ತು ಮೊಟ್ಟೆಯ ಬಿಳಿ ಭಾಗ ಮತ್ತು ನಾನ್ ವೆಜಿಟೇರಿಯನ್ ಅಥವಾ ಮಾಂಸಾಹಾರಿ ಕೋಳಿಗಳು ಇತ್ಯಾದಿಗಳನ್ನು ತಗೋಬಹುದು. ಮತ್ತು ಫೈಬರ್, ಸೂಕ್ಷ್ಮ ಪೌಷ್ಟಿಕಾಂಶಗಳು, ಸೊ ಎಸ್ಪೆಷಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನು ಒದಗಿಸಬೇಕು. ಅದು ಎಸ್ಪೆಷಲಿ ಎಷ್ಟು 400 ಗ್ರಾಮ್ನಷ್ಟು ಇವುಗಳನ್ನ ಒದಗಿಸ್ಲಿಕ್ಕೆ ಈ ಫೈಬರ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಇವೆಲ್ಲವೂ ಏನಂತ ಹೇಳಿದ್ರೆ ಒಂದು ಪೌಷ್ಟಿಕಾಂಶವನ್ನು ನಿವಾರಿಸಬಲ್ಲವು ಮತ್ತು ಈ ಉತ್ಕರ್ಷಕ ನಿರೋಧಕಗಳು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ದೇಹದಲ್ಲಿ. ಸೊ ಇವುಗಳನ್ನ ನಾವು ಮಾಡ್ಕೋಬೇಕು ಅಂದ್ರೆ ಕನಿಷ್ಠವಾದ್ರೂ ಒಂದು ದಿನದಲ್ಲಿ 400 ಗ್ರಾಮ್ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಸೊ 3 ಟೈಮ್ ತಗೊಂಡಾಗ ಇಷ್ಟನ್ನು ನಾವು ತಗೋಬೇಕಾಗ್ತದೆ. ಮತ್ತು ಈ ಕ್ಯಾಲ್ಸಿಯಂ, ಕಬ್ಬಿಣದ ಇದು ಮತ್ತು ವೈಟಮಿನ್ ಎ, ಇವತ್ತು ಆಂಟಿ ಆಕ್ಸಿಡೆಂಟ್ಸ್ ಏನ್ ಹೇಳ್ತೀವಲ್ಲ, ಅವುಗಳೆಲ್ಲ ಕ್ಷೀಣಗೊಂಡು ಬಿಟ್ರೆ ನಮಗೆ ಅದು ಆರೋಗ್ಯವನ್ನು ಮಾಡೋದು. ಅದಕ್ಕೋಸ್ಕರ ಇವುಗಳನ್ನ ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಸಾಕಷ್ಟು ನಮಗೆ ಸಹಾಯವನ್ನು ಮಾಡುತ್ತೆ. ಸೊ ಹಾಗೆ ನಾವು ನೋಡಿದಾಗ ಈಗ ನಮ್ಮ ಭಾರತೀಯ ಸಾಂಪ್ರದಾಯಿಕ ಆಹಾರವನ್ನು ನಾವು ನೋಡಿದಾಗ ನಮ್ಮ ಈ ಭಾರತೀಯ ಸಾಂಪ್ರದಾಯಿಕ ಆರೋಗ್ಯವು ನಾರುಗಳಿಂದ ಕೂಡಿರುತ್ತೆ. ಪ್ರೋಬಯೋಟಿಕ್ ಮತ್ತು ಪ್ರಿಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಇವು ನಮ್ಮ ಕರುಳಿನ ಒಂದು ಆರೋಗ್ಯವನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಸಾಕಷ್ಟು ನಮಗೆ ಸಹಾಯ ಮಾಡುತ್ತವೆ. ಸೊ ಅದರಿಂದಾಗಿ ನಮ್ಮ ಭಾರತೀಯ ಸಾಂಪ್ರದಾಯಿಕ ಆಹಾರವನ್ನು ಕ್ರಿಯಾತ್ಮಕ ಆಹಾರಗಳಲ್ಲಿ ಒಂದು ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಫಂಕ್ಷನಲ್ ಫುಡ್ ಅಂತ ನಾವು ಕರಿತೇವೆ. ಯಾಕೆ ಗೊತ್ತಾ, ನಾವು ನೋಡಿದಾಗ ನಮ್ಮ ಸಾಂಪ್ರದಾಯಿಕ ಆಹಾರಗಳಲ್ಲಿ ದ್ವಿದಳ ಧಾನ್ಯಗಳಿದೆ, ತೆಂಗಿನಕಾಯಿ ಇದೆ, ಅಕ್ಕಿ ಇದೆ, ಮೊಳಕೆ ಕಾಳಿದೆ, ನುಗ್ಗೆಕಾಯಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಸಂಪೂರ್ಣವಾಗಿದೆ. ಮತ್ತು ಇದೇ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಇದು ನಮ್ಮ ಇಂಡಿಯನ್ ಸ್ಪೈಸಸ್ ಅಂತ ಏನ್ ಹೇಳ್ತೀವಿ, ಇದು ನಮ್ಗೆ ನಮ್ಮ ಭಾರತೀಯರಿಗೆ ಇದೊಂದು ಪಾಸಿಟಿವ್. ಯಾಕಂತ ಹೇಳಿದ್ರೆ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಈ ಸ್ಪೈಸಸ್ ಅನ್ನುವಂಥದ್ದು ಬಹಳ ಕಡಿಮೆ ಬಳಸ್ತಾರೆ, ಆದ್ರೆ ನಾವು ಇವನ್ನ ಹೆಚ್ಚಾಗಿ ಬಳಸ್ತೇವೆ. ಸೊ ಅದರಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿಗಳು ನಾವು ಬಹಳಷ್ಟು ಕೆಲವೊಮ್ಮೆ ಇವುಗಳನ್ನ ನಾವು ಮನೆ ಮದ್ದಾಗೂ ಸಹ ಬಳಸ್ತೇವೆ. ಸೊ ಕರಿಮೆಣಸು, ಕರಿಬೇವು, ಅರಿಶಿನ, ಹುಣಸೆ ಹಣ್ಣು, ಕೊತ್ತಂಬರಿ, ಬೆಳ್ಳುಳ್ಳಿ, ಸಾಸಿವೆ ಇವೆಲ್ಲವೂ ಸಹ ಈ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ತುಂಬಾ ಜಾಸ್ತಿ ಇದೆ. ಸೊ ಇದರಿಂದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ. ಅದರಿಂದಾಗಿ ನಾವು ಇವುಗಳನ್ನ ತಗೋಬೇಕಾಗ್ತದೆ. ಹಾಗೆಯೇ ಈ ನಮ್ಮ ಈ ಫೋಲಿಕ್ ಆಸಿಡ್ ಅಥವಾ ವೈಟಮಿನ್ ಬಿ ಏನ್ ಹೇಳ್ತೇವೆ, ಅದನ್ನ ನೋಡಿದಾಗ ಸಾಕಷ್ಟು ಈ ಮಾಂಸ, ಕೋಳಿ, ಮೀನು, ಮೊಟ್ಟೆ, ಹಾಲು ಮತ್ತು ಡೈರಿ ಉತ್ಪನ್ನಗಳು, ಈ ಡೈರಿ ಉತ್ಪನ್ನಗಳಲ್ಲಿ ಹಾಲು, ಈಗ ಪನ್ನೀರ್ ಇರ್ಬೋದು, ಮೊಸರು ಇರ್ಬೋದು, ಇವೆಲ್ಲ ಕಂಡು ಬರ್ತದೆ ವೈಟಮಿನ್ B12 ಮತ್ತು ಫೋಲಿಕ್ ಆಸಿಡ್. ಸೊ ಅದರಿಂದಾಗಿ ಅವುಗಳ ಕಡಿಮೆ ಇದ್ದಾಗ ನಾವು ಇವುಗಳನ್ನ ಸೇವಿಸಬೇಕಾಗ್ತದೆ. ಮತ್ತು ವೈಟಮಿನ್ ಎಸ್ಪೆಷಲಿ ಗೋಧಿ ಮತ್ತು ಹಕ್ಕಿಲಿರುತ್ತೆ. ಇವುಗಳನ್ನು ತಗೊಂಡಾಗ ವೈಟಮಿನ್ ಬಿ ಅನ್ನು ನಾವು ಮಾಡಬಹುದು. ವೈಟಮಿನ್ ಇಗೆ ಸೂರ್ಯಕಾಂತಿ ಎಣ್ಣೆಗಳು ಮತ್ತು ಇತರ ಬೀಜ ಮತ್ತು ಖಾದ್ಯ ಸಸ್ಯಗಳ ಎಣ್ಣೆಯಲ್ಲಿ ಅದು ಬರ್ತದೆ. ಅದನ್ನು ಸೇವಿಸೋದ್ರಿಂದ ಅದನ್ನು ಸಹ ನಾವು ಮಾಡಬಹುದು. ಮತ್ತು ವೈಟಮಿನ್ ಕೆ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಫುಡ್ ಆದ್ರೆ ಮೊಟ್ಟೆ, ಹಳದಿ ಭಾಗ, ಮಾಂಸ ಮತ್ತು ಫರ್ಮೆಂಟೆಡ್ ಫ್ರೂಟ್ಸ್ ಅಂತ ಫುಡ್ ಅಂತ ಹೇಳ್ತೀವಿ, ಹುಳಿ ಅದರಿಂದ ಮಾಡಿರೋಂಥದ್ದು, ಎಸ್ಪೆಷಲಿ ಮೊಸರು, ಚೀಸು, ಪನ್ನೀರ್ ಇಂಥವರಲ್ಲೂ ಸಹ ಈ ವೈಟಮಿನ್ ಕೆ ಹೆಚ್ಚಾಗಿ ಕಂಡು ಬರೋದ್ರಿಂದ ಈ ಆಹಾರಗಳನ್ನು ನಾವು ಸೇವಿಸಬೇಕಾಗ್ತದೆ. ಸೊ ಇಲ್ಲಿ ಅವುಗಳ ಒಂದು ಪ್ರಾಮುಖ್ಯತೆಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಸ್ಪೆಷಲಿ ಏನಂತ ಹೇಳಿದ್ರೆ ಮೊಟ್ಟೆ ಮತ್ತು ಕೋಳಿನಲ್ಲಿ ಕೋಲಿನ್ ಅನ್ನೋ ಒಂದು ಪೌಷ್ಟಿಕಾಂಶ ಇರುತ್ತೆ. ಇದು ಈ ನಮ್ಮ ಮೆದುಳಿಗೆ ಎಫೆಕ್ಟ್ ಮಾಡುವಂತ ಕೆಲವು ನ್ಯೂರೋಟಾಕ್ಸಿಕ್ ಏಜೆಂಟ್ ಹೇಳ್ತೀವಿ, ವಿಷಕಾರಿಕ ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತದೆ.
ಮತ್ತು ಅರಿಶಿನ ಕುರುಕುಮಿನ್ನು ಇದು ಅಷ್ಟೇ. ಇದು ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್. ಇದನ್ನು ಸಹ ನಮಗೆ ಸಾಕಷ್ಟು ಈ ಬ್ರೈನ್ ಅಥವಾ ನಮ್ಮ ಮೆದುಳಿಗೆ ಆಗುವಂತ ಡ್ಯಾಮೇಜ್ ಅನ್ನ ತಡಿಲಿಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸೇಬು, ಈರುಳ್ಳಿ, ಸೋಯಾ ಬೀನ್ಸು ಅಥವಾ ಬೆಣ್ಣೆ, ತುಪ್ಪ, ತೆಂಗಿನ ಎಣ್ಣೆ, ಭಾರತೀಯ ಮಸಾಲೆಗಳು, ಇವೆಲ್ಲೆಲ್ಲ ನಾನು ಸಾಕಷ್ಟು ನಿಮಗೆ ಹೇಳ್ತಾ ಬಂದಿದ್ದೇನೆ. ಹಣ್ಣುಗಳು, ಹಕ್ಕಿ, ತರಕಾರಿ, ಬಾದಾಮಿ, ಹಸುವಿನ ಹಾಲು, ಡ್ರಮ್ ಸ್ಟಿಕ್ಕು, ಅಕ್ಸೆ ಬೀಜ, ಕೇಸರಿ, ಹಾಗಲಕಾಯಿ, ಅಲೋವೆರಾ, ದಾಳಿಂಬೆ, ದ್ರಾಕ್ಷಿ, ಇವೆಲ್ಲವೂ ನೋಡಿದಾಗ ಈ ತರದ್ದು ಒಂದು ಸಮತೋಲನ ಆಹಾರಗಳನ್ನು ಇವುಗಳನ್ನೆಲ್ಲನೂ ನಮ್ಮ ಸಮತೋಲನ ಆಹಾರಗಳಲ್ಲಿ ಇವುಗಳನ್ನ ನಾವು ಸೇರಿಸಿಕೊಂಡಾಗ ಸಾಕಷ್ಟು ನಮ್ಮ ವಾರ್ಧಕ್ಯ ಅಥವಾ ಜರದಲ್ಲಿ ಬರುವಂತ ಕಾಯಿಲೆಗಳು ಏನು ಮರಗುಳಿತನ, ಅಲ್ಜಿಮರ್ಸ್ ಇರ್ಬೋದು, ಇತ್ಯಾದಿಗಳು, ಇವುಗಳನ್ನ ಸಮರ್ಪಕವಾಗಿ ತಡೆಗಟ್ಟಲಿಕ್ಕೆ ಇವು ಸಾಕಷ್ಟು ನಮಗೆ ಸಹಾಯವನ್ನು ಮಾಡ್ತವೆ. ಮತ್ತು ಕೆಲವು ಆಹಾರದಲ್ಲಿ ಕೆಲವೊಂದಷ್ಟು ಚೇಂಜಸ್ ಮಾಡ್ಕೋಬೇಕಾಗ್ತದೆ ನಮ್ಮ ಒಂದು ವಾರ್ಧಕ್ಯ ಅಥವಾ ಜರಕ್ಕೆ ಅನುಸಾರವಾಗಿ. ಏನದು? ಮೃದುವಾದ, ಸುಲಭವಾಗಿ ಆಗುವ ಆಹಾರ, ಜೀರ್ಣವಾಗುವ ಆಹಾರ. ಇದು ಸ್ವಲ್ಪ ಮೃದುವಾಗಿ, ನಮ್ಮ ಆಹಾರವು ಮೃದುವಾಗಿರ್ಬೇಕು ಮತ್ತು ಅದರಲ್ಲಿ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಸಾಮಗ್ರಿಗಳು ಇರ್ಬೇಕು. ಯಾಕಂದ್ರೆ ಅವಾಗ ನಿಮ್ಗೆ ಜಗಿಯುವ ಸಮಸ್ಯೆ ಇರ್ತದೆ ಸುಮಾರು ಜನಕ್ಕೆ. ಅವಾಗ ಏನಾಗ್ತಿವಿ, ಅಯ್ಯೋ ಇದು ಗಟ್ಟಿಯಾಗಿದ್ದಾಗ ನಾವೇನ್ ಮಾಡ್ತೀವಿ, ಅಗಿಯಕ್ಕಾಗಲ್ಲಪ್ಪ ಅಂತ ಬಿಟ್ಬಿಡ್ತೀವಿ. ಅದರಿಂದಾಗಿ ಏನಾಗುತ್ತೆ, ಕುಪೌಷ್ಟಿಕತೆ ಉಂಟಾಗುತ್ತೆ. ಅದರಿಂದಾಗಿ ಆಹಾರವನ್ನು ಚೆನ್ನಾಗಿ ಬೇಯಿಸಿ ತಗೊಂಡ್ರೆ ಅದು ನಮಗೆ ಜಗಿಯುವ ಸಮಸ್ಯೆಯು ನಿವಾರಣೆ ಆಗ್ತದೆ ಮತ್ತು ಜೀರ್ಣ ಸಮಸ್ಯೆಯು ಚೆನ್ನಾಗಾಗುತ್ತೆ. ಸುಲಭವಾಗಿ ಜೀರ್ಣವಾಗುವ ಆಹಾರ ಅದು ಒಂದು. ಮತ್ತು ಕೊಬ್ಬಿನ ಆಹಾರ ನಿರ್ಬಂಧ. ನಾನು ಹೇಳಿದ್ನಲ್ಲ ಅವಾಗ್ಲೇ, ಕೊಬ್ಬಿನ ಆಹಾರ ಅಂದಾಗ ಈ ಫ್ರೈಡ್, ಈ ಎಣ್ಣೆಗೆ ಹಾಕಿ ಕರಿಯೋದು, ಅದನ್ನೆಲ್ಲ ತಗೋಬಾರ್ದು. ಮತ್ತು ನಾರಿನಾಂಶ ಆಹಾರ ಇರುವಂತಹ ಆಹಾರಗಳನ್ನು ತಗೋಬೇಕು. ಇದು ಬಹಳ ಇಂಪಾರ್ಟೆಂಟ್. ನೀರು ಮತ್ತು ನಾರಿನ ಅಂಶ ಇರುವ ಆಹಾರಗಳು. ಯಾಕಂದ್ರೆ ಸಾಮಾನ್ಯವಾಗಿ ವಯಸ್ಸಾದಾಗ ವಾರ್ಧಕ್ಯದಲ್ಲಿ ಮಲಬದ್ಧತೆ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಊಟದಲ್ಲಿ ನಾವು ಬಳಸುವಂತ ತುಪ್ಪ, ಸ್ವಲ್ಪ ಸ್ನೇಹದ ಅಂಶ, ನಾರಿನ ಅಂಶ, ನೀರಿನ ಅಂಶ, ಇವು ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಕಷ್ಟು ನಮಗೆ ಸಹಾಯವನ್ನು ಮಾಡುತ್ತದೆ. ಮತ್ತು ಕ್ಯಾಲ್ಸಿಯಂ ಆಹಾರಗಳನ್ನು ಸಮೃದ್ಧಿ, ಹಾಲು ಇತ್ಯಾದಿಗಳನ್ನು ಸಮೃದ್ಧಿಯಾಗಿ ಬಳಸಬೇಕು. ಯಾಕಂದ್ರೆ ಮೂಳೆ ಸಮಸ್ಯೆ. ಹಾಗೆ ಹಸಿರು ಎಲೆ ತರಕಾರಿಗಳು ವಿಟಮಿನ್ಗೋಸ್ಕರ. ಮತ್ತು ಆಗಿನ ಹೇಳಿದ್ನಲ್ಲ, ಸಣ್ಣ ಮತ್ತು ಆಗಾಗ ಊಟ. ಸೊ ಇವು ಕೆಲವೊಂದಷ್ಟು ಮತ್ತು ಸಾಕಷ್ಟು ದ್ರವ ಪದಾರ್ಥಗಳು. ಇವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದಕ್ಕೆ ತಕ್ಕ ಹಾಗೆ ನಮ್ಮ ವಾರ್ಧಕ್ಯದಲ್ಲಿ ಅಥವಾ ವೃದ್ಧಾಪ್ಯದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನು ನಾವು ಹೀಗೆ ಇಟ್ಕೊಂಡ್ರೆ ನಮ್ಮ ಜೀವನವನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಂಡು ಅಥವಾ ಮುಂದೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಸಹಾಯವಾಗ್ತದೆ. ನಾವು ನೆಕ್ಸ್ಟ್ ಒಂಚೂರು ಈ ಋತುಗಳಿಗೆ ಅನುಸಾರವಾಗಿ ಹೇಗೆ ನಮ್ಮ ಜೀವನ ಶೈಲಿಯನ್ನು ಒಂಚೂರು ಚೇಂಜ್ ಮಾಡ್ಕೋಬೇಕು ಮತ್ತು ಯಾವ ಋತುವಿನಲ್ಲಿ ಹೆಚ್ಚಾಗಿ ನಾವು ಯಾವ ತರ ಆಹಾರವನ್ನು ಪಡಿಸ್ಬೇಕು ಅನ್ನೋಂಥದ್ದನ್ನ ನಾನು ಒಂಚೂರು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವುದೇ ರೋಗ ಬರದ ಹಾಗೆ ತಡೆಗಟ್ಟೋದು ಸಹ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನಾವು ನೋಡ್ತೀವಿ ಈಗ ಸೀಸನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಸೀಸನ್ ತಕ್ಕ ಒಂದೊಂದು ಸೀಸನ್, ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಈ ಸಮ್ಮರ್ ಅಲ್ಲಿ, ಬೇಸಿಗೆ ಇದರಲ್ಲಿ ಈ ಕರಳು ಬೇನೆ ಇತ್ಯಾದಿಗಳು ಜಾಸ್ತಿ ಆಗ್ತದೆ, ಡಿಹೈಡ್ರೇಷನ್ ಜಾಸ್ತಿ ಆಗ್ತದೆ. ಚಳಿಗಾಲ ಬರ್ತಿದ್ದಂಗೆನೆ ನೆಗಡಿ, ಕೆಮ್ಮು ಇಂಥದ್ದು ಜಾಸ್ತಿ ಆಗ್ತದೆ. ಸೊ ಈ ಸ್ವಲ್ಪ ಶರದ್ ಋತು ಅಂತ ಹೇಳ್ತೀವಿ, ಅವಾಗ ಬಂದಾಗ ನೈಸರ್ಗಿಕ ಪಿತ್ತ ಜಾಸ್ತಿ ಆಗ್ತದೆ, ಸ್ವಲ್ಪ ಅಸಿಡಿಟಿ ಇಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಆಗ ಆ ಒಂದು ಸೀಸನ್ ಅಥವಾ ಆ ಒಂದು ಋತುವಿಗೆ ಅನುಸಾರವಾಗಿ ನಾವು ಸ್ವಲ್ಪ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಅವುಗಳಲ್ಲಿ ಈಗ ನಾವು ಗ್ರೀಷ್ಮ ಋತು ಅಥವಾ ಸಮ್ಮರ್, ಏನು ಬೇಸಿಗೆಗಾಲ ಅಂತ ಹೇಳ್ತೀವಿ, ಅದರಲ್ಲಿ ನಮ್ಮ ಸೇವನೀಯ ಆಹಾರ ಹೇಗಿರ್ಬೇಕು? ಹೆಚ್ಚಾಗಿ ಅದು ದ್ರವಾಹಾರ ಆಗಿರ್ಬೋದು. ರಾಗಿ, ಗೋಧಿ, ಹಕ್ಕಿ ಮತ್ತು ಸೊಪ್ಪುಗಳನ್ನು ತಗೋಬಹುದು. ಮತ್ತು ವಿವಿಧ ಬಗೆಯ ಗಂಜಿಗಳು, ಇದು ಬಹಳ ಮುಖ್ಯ. ಯಾಕಂದ್ರೆ ಈ ಸಮ್ಮರ್ ಅಲ್ಲಿ ನಮ್ಗೆ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಅದರಿಂದಾಗಿ ವಿವಿಧ ಬಗೆಯ ಗಂಜಿಗಳು, ಇಲ್ಲಿ ಗಂಜಿಗಳನ್ನು ಉಪಯೋಗಿಸ್ಬೇಕು. ಬಾರ್ಲಿ ಗಂಜಿ ಇರ್ಬೋದು, ಅಕ್ಕಿ ಗಂಜಿ ಇರ್ಬೋದು, ರಾಗಿ ಗಂಜಿ ಇರ್ಬೋದು. ಇವು ನಮ್ಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಮಜ್ಜಿಗೆ, ಹಣ್ಣುಗಳ ರಸ ಬಳಸಬೇಕು. ದ್ರವ ಪದಾರ್ಥ ಹಣ್ಣುಗಳನ್ನು ತಿನ್ಬೇಕು. ಪ್ರಾಬಲಿ ನಾವೀಗ ನೋಡ್ತೀವಿ ಕಲ್ಲಂಗಡಿ ಇರ್ಬೋದು, ಕರ್ಬೂಜ ಇರ್ಬೋದು, ಇವು ಜಾಸ್ತಿ ಬರುತ್ತೆ. ಮತ್ತು ಹಳೆ ಧಾನ್ಯಗಳನ್ನ ನಾವಿಲ್ಲಿ ಬಳಸಬೇಕಾಗ್ತದೆ. ಯಾಕೆ ಗೊತ್ತಾ?
ನಾವು ನವಧಾನ್ಯ ಮತ್ತು ಹಳೆ ಧಾನ್ಯ ಅಂತ ಹೇಳ್ತೀವಿ. ನವಧಾನ್ಯ ಜೀರ್ಣ ಮಾಡ್ಕೊಳ್ಳಿಕ್ಕೆ ಹೆವಿ ಗುರು. ಅದನ್ನ ನಾವು ಅಷ್ಟು ಸುಲಭವಾಗಿ ನವಧಾನ್ಯಗಳನ್ನ ಆ, ಆ, ಜೀರ್ಣ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಇಲ್ಲಿ ನವಧಾನ್ಯ ಅಂತ ಹೇಳಿದ್ರೆ 9 ಹೊಸದಾಗಿ ಬಂದಿರುವಂತಹ ಧಾನ್ಯಗಳು, ಆಗ್ತಾನೆ ಬೆಳೆದು ಮಾರ್ಕೆಟ್ಗೆ ಬಂದಿರುತ್ತೆ. ಅವುಗಳನ್ನ ನಾವು ಜೀರ್ಣ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಈ ಕಾಳು ಕಡ್ಡಿಗಳು ಅವು ಸ್ವಲ್ಪ ಆಗಿನ ಕಾಲದಲ್ಲಿ ನಾವು ನೋಡ್ತಿರ್ಬೋದು. ಈ ಹಿಂಡಿ ದೊಡ್ಡ ದೊಡ್ಡ ಇದಿರ್ತಿತ್ತು, ಆ ಭತ್ತ ಶೇಖರಣೆ ಮಾಡ್ಲಿಕ್ಕೆ, ಕಾಳುಗಳನ್ನ ಶೇಖರಣೆ ಮಾಡ್ಲಿಕ್ಕೆ ಅದನ್ನ ಇಡ್ತಾ ಇದ್ರು. ಇಟ್ಟಿ ತದನಂತರ ಅದನ್ನ ಬಳಸ್ತಾ ಇದ್ರು. ಇಟ್ಟಿ ಬಳಸುವಂತ ಹಳೆ ಧಾನ್ಯಗಳನ್ನು ನಾವು ಚೆನ್ನಾಗಿ ಬೇಗ ಜೀರ್ಣ ಮಾಡ್ಕೋಬಹುದು. ಅದರಿಂದಾಗಿ ಈ ಮಳೆಗಾಲ ಮತ್ತು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಸ್ವಲ್ಪ ಈ ಹಳೆ ಧಾನ್ಯಗಳನ್ನೇ ಬಳಸಬೇಕು. ಮತ್ತು ಕುಡಿಯುವ ನೀರಿಗೆ ಲಾವಂಚ ಸೇರಿಸಿ ನಾವು ಕುದಿಸಿ ಕುಡಿದಾಗ ಮತ್ತೆ ಬಾರ್ಲಿ ನೀರು ಇದನ್ನು ತಗೊಂಡಾಗ ಆದಷ್ಟು ದೇಹಕ್ಕೆ ತಂಪಾಗ್ತದೆ. ಮತ್ತು ಅಸೇವನೆ ಆಹಾರದಲ್ಲಿ ತುಂಬಾ ಅತಿಯಾದ, ನಮಗೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಕಷ್ಟವಾದಂತ ತಿನ್ಬಾರ್ದು, ಮದ್ಯ ಸೇವನೆ ಮಾಡಬಾರ್ದು. ತುಂಬಾ ಖಾರ ಮತ್ತು ಮಸಾಲೆ ಪದಾರ್ಥ ಮತ್ತು ಕರಿದಿರುವ ಪದಾರ್ಥಗಳನ್ನು ನಾವು ಬಳಸಬಾರದು. ಹಾಗೆ ನೆಕ್ಸ್ಟ್ ಮಳೆಗಾಲ. ಈ ಮಳೆಗಾಲ ಮತ್ತು ಈ ಬೇಸಿಗೆ ಕಾಲದ್ದು ಸ್ವಲ್ಪ ಆದಷ್ಟು ಸೇಮ್ ಇರ್ತದೆ. ಸೊ ಹಾಗೆ ಇಲ್ಲೂ ಸಹ ನೋಡಿದ್ರೆ ದ್ರವಾಹಾರ, ರಾಗಿ, ಗೋಧಿ, ಅಕ್ಕಿ, ಸೊಪ್ಪುಗಳು, ವಿವಿಧ ಬಗೆಯ ಗಂಜಿ, ಇಲ್ಲಿ ಪಾನಕಗಳು, ಮಜ್ಜಿಗೆ, ಸೇಮ್ ಅದೇ ರೀತಿ ನಾವು ಹಳೆಯ ಧಾನ್ಯಗಳು ಮತ್ತು ಕುದಿಸಿರುವ ನೀರು ಇಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾವು ಆಗ ಮಳೆ ಆದಾಗ ನಾವು ನೋಡ್ತೀವಿ ನದಿಗಳಿಗೆ ಎಲ್ಲಾ ತರದ ನೀರು ಬಂದು ಸೇರ್ಕೊಳ್ಳುತ್ತೆ. ಆ ನದಿಯಿಂದನೇ ನೀರು, ಅದು ಫಿಲ್ಟ್ರೇಷನ್ ಪ್ರೋಸೆಸ್ ಎಲ್ಲ ಆಗಿ ಬರುತ್ತೆ. ಆದ್ರೂ ಸಹ ಕುದಿಸಿ ಆರಿಸಿದ ನೀರಿಗೆ ಇರುವ ಪ್ರಾಮುಖ್ಯತೆ ಯಾವ ಫಿಲ್ಟರ್ನು ಸಹ ಇಲ್ಲ. ಅದರಿಂದಾಗಿ ನಾವು ಬಾಯ್ಲ್ ಮಾಡಿ ಕುಡಿದಾಗ ಆ ನೀರಿನಲ್ಲಿ ಇರುವ 100% ಏನ್ ಬ್ಯಾಕ್ಟೀರಿಯಾ ಇದು ಎಲ್ಲ ಇರುತ್ತೆ, ಎಲ್ಲವೂ ಹೊರಟೋಗುತ್ತೆ. ಸೊ ಅದರಿಂದಾಗಿ ಕುದಿಸಿದ ನೀರು ಈಸ್ ವಾಟ್ ಸ್ಟಿಲ್, ಇದು ಸಹ ಇವತ್ತಿಗೂ ಸಹ ಅದು ಬಹಳ ಸೇಫ್. ಹಾಗೆ ಇಲ್ಲೂ ಸಹ ಅತಿಯಾದ ಗುರು ಪದಾರ್ಥ ಸೇವನೆ ಮತ್ತು ಮದ್ಯ ಇತ್ಯಾದಿಗಳನ್ನು ನಾವು ತ್ಯಜಿಸಬೇಕಾಗ್ತದೆ. ಮತ್ತು ಇಲ್ಲಿ ಚಳಿಗಾಲ, ಹೇಮಂತ ಮತ್ತು ಶಿಶಿರ ಋತು. ಸೊ ಸ್ವಲ್ಪ ಇದು ಚಳಿ ಅಂತ ಹೇಳಿದ್ರೆ ಲೇಟ್ ವಿಂಟರ್ ಅಂತ ನಾವು ಹೇಳ್ಬೋದು. ಸೊ ಮಿಡ್ ಅಂಡ್ ಲೇಟ್ ವಿಂಟರ್ ಇಲ್ಲಿ ನೋಡಿದಾಗ ನಾವು ಇಲ್ಲಿ ಸೇವನಿ ಅಂತ ಬಂದಾಗ ಈ ಸೀಸನ್ ನಲ್ಲಿ ಸ್ವಲ್ಪ ನಮ್ಮ ಈ ಜೀರ್ಣಶಕ್ತಿ ಚೆನ್ನಾಗಿರ್ತದೆ. ಸೊ ಅದರಿಂದಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಫ್ರೆಶ್ಲಿ ಹಾರ್ವೆಸ್ಟೆಡ್ ಗ್ರೈನ್, ಏನು ಹೊಸದಾಗಿ ಬಂದಿರುವ ಧಾನ್ಯಗಳಿರ್ತದೆ ಅವುಗಳನ್ನು ಬಳಸ್ಬೋದು. ಯಾವ್ದಂದ್ರೆ ರಾಗಿ, ಗೋಧಿ, ಹೊಸ ಅಕ್ಕಿ, ಉದ್ದಿನ ಕಾಳು, ಸಕ್ಕರೆ, ಬೆಲ್ಲ, ತುಪ್ಪ, ಎಳ್ಳು, ತೊಗರಿ, ಅವರೆ, ಮೊಸರು. ಸೊ ವಿವಿಧ ಬಗೆಯ ಇಲ್ಲಿ ಸಲಾಡ್ಸ್, ಕೋಸಂಬರಿಗಳು, ಪಾನಕ, ಮಜ್ಜಿಗೆ, ಹಣ್ಣಿನ ರಸ, ಇಲ್ಲಿ ನೋಡಿ ಹಾಲಿನಿಂದ ಮಾಡಿದ ಖಾದ್ಯಗಳು. ಸೊ ಮತ್ತು ಇಲ್ಲಿ ಈ ಸೀಸನ್ ನಲ್ಲಿ ಸ್ವಲ್ಪ ಏನ್ ಹೇಳ್ತಾರೆ ಅಂದ್ರೆ ನೀರಿನಲ್ಲಿ ಶುಂಠಿ, ಜೀರಿಗೆ ಇತ್ಯಾದಿಗಳನ್ನ ನಾವು ಕುದಿಸಿ ಕುಡಿಯೋದ್ರಿಂದ ನಮ್ಮ ಒಂದು ಏನು ಈ ಕಫದೋಷದಿಂದ ಉಂಟಾಗುವಂತ ಕೆಲವು ಕಾಯಿಲೆಗಳು ಏನ್ ಚಳಿಗಾಲದಲ್ಲಿ ಬರ್ತದಲ್ಲ, ಕೆಮ್ಮು, ನೆಗಡಿ ಇತ್ಯಾದಿಗಳು, ಅವನ್ನ ತಡೆಗಟ್ಟಲಿಕ್ಕೆ ಸಮರ್ಪಕವಾಗಿ ನಮಗೆ ಸಹಾಯ ಆಗ್ತದೆ. ಹಾಗೆಯೇ ಒಂದು ಶರದ್ ಋತು ಅಂತ ಬರ್ತೇವೆ, ನಾವು ಕಾಮನ್ ಆಗಿ ಆಟಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಪಿತ್ತ, ನಮ್ಗೆ ಸಹಜವಾಗಿ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತದೆ. ಅವಾಗ ಜನರಲ್ ಆಗಿ ಸ್ವಲ್ಪ ಏನ್ ತಿಂದ್ರು ಅಯ್ಯೋ ಒಂಥರ ಎದೆ ಒತ್ತಂಗ ಆಗ್ತದಪ್ಪ, ಎಲ್ಲ ಖಾರ ಖಾರ ತರ ಆಗ್ತದೆ, ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಹುಳಿ ತೇಗ್ ತರ ಬರ್ತಾ ಇದೆ ಅಂತ ಹೇಳ್ತೀವಿ. ಅದು ಬಿಕಾಸ್ ಆಫ್ ಪಿತ್ತ ಇದಾಗಿರೋದ್ರಿಂದ. ಸೊ ಇಲ್ಲಿ ಆದಷ್ಟು ನಾವು ರಾಗಿ, ಗೋಧಿ, ಹಳೆ ಅಕ್ಕಿ, ಸೊಪ್ಪುಗಳು, ಸಕ್ಕರೆ, ಬೆಲ್ಲ, ತುಪ್ಪ, ಮೊಸರು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಿ, ಅದೇ ರೀತಿ ಖಾರ, ಮಸಾಲೆ ಮತ್ತು ಕರಿದಿರೋ ಪದಾರ್ಥಗಳು ಮತ್ತೆ ಈ ಹುಳಿ ಇರುವಂತಹ ಹಣ್ಣು ಮತ್ತು ಇದರನ್ನ ಹುಳಿ ದ್ರಾಕ್ಷಿ, ಕಿತ್ತಳೆ, ಮೋಸಂಬಿ ಇಂಥದ್ದನ್ನ ಸ್ವಲ್ಪ ಕಡಿಮೆ ಬಳಸೋದ್ರಿಂದಾಗಿ ನಾವು ಆ ಒಂದು ಸೀಸನ್ ನಲ್ಲಿ ಏನು ನಮಗೆ ಬರುವಂತಹ ಒಂದು ನೈಸರ್ಗಿಕವಾಗಿ ಪಿತ್ತ ರಿಲೇಟೆಡ್ ಏನ್ ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವು ಸಮರ್ಪಕವಾಗಿ ನಾವು ತಡೆಗಟ್ಟಬಹುದು. ಸೊ ಇದು ಜನರಲ್ ಆಗಿ ನಾವು ವೃದ್ಧಾಪ್ಯದಲ್ಲಿ ಏನು ನಮಗೆ ಜಾಸ್ತಿ ಸಹಾಯ ಮಾಡ್ಬೋದು ಒಂದು ಇದನ್ನ ಅಂತ ಹೇಳಿದಾಗ, ಈ ಇಂಡಿಯನ್ ಗೂಸ್ಬೆರಿ ಅಥವಾ ಆಮ್ಲಕ್ಕಿ ಏನ್ ಹೇಳ್ತೇವೆ, ಬೆಟ್ಟದ ನಲ್ಲಿ ಅಂತ ಹೇಳ್ತೀವಲ್ಲ, ಈ ಬೆಟ್ಟದ ನಲ್ಲಿಯನ್ನು ಸೇವಿಸೋದ್ರಿಂದ, ಹಾಲಿನ ಜೊತೆಗೆ ಅರಿಶಿಣವನ್ನು ಸೇವಿಸೋದ್ರಿಂದ ಮತ್ತು ಬೆಳ್ಳುಳ್ಳಿ ಸೇವಿಸೋದ್ರಿಂದ ಮತ್ತು ಈ ಒಂದೆಲಗ, ಬ್ರಾಹ್ಮಿ ಇದನ್ನ ಸೇವಿಸೋದ್ರಿಂದ ಆದಷ್ಟು ಇದು ಸ್ವಲ್ಪ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಮತ್ತೆ ಒಂದು ದೈಹಿಕ ಆರೋಗ್ಯವನ್ನು ಸಮತೋಲನವಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತದೆ. ತದನಂತರ ಹಾಗೆ ಹೇಳಿದಾಗೆ ಯೋಗಾಭ್ಯಾಸ, ಕೆಲವು ಆಸನ ಮತ್ತು ಪ್ರಾಣಾಯಾಮ. ಇಲ್ಲಿ ನಾನು ಇದನ್ನ ಜನರಲ್ ಆಗಿ ಹೇಳ್ತೇನೆ, ಆದ್ರೆ ಯಾರು ಯಾವ ಯೋಗಾಭ್ಯಾಸ ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಅಂದ್ರೆ ಒಬ್ರು ತಜ್ಞರ ಸಲಹೆಯನ್ನು ತೆಗೆದುಕೊಂಡು ಮಾಡುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ
ನಮಗೆ ಕೆಲವು ತೊಂದರೆಗಳಿರ್ತದೆ, ಬೆನ್ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು. ಸೊ ಇದ್ರಿಗೆ ತಕ್ಕಾಗಿ ಮತ್ತು ಪ್ರಾಣಾಯಾಮ ಅಂತ ಬಂದಾಗ ಕೆಲವು ಬಿ ಪಿ ಇರುತ್ತೆ, ಅದರಲ್ಲಿ ಕೆಲವು ಫಾಸ್ಟ್ ಬ್ರೀದಿಂಗ್ ಪ್ರಾಕ್ಟೀಸಸ್ ಎಲ್ಲ ಮಾಡಬಾರ್ದು, ಕೆಲವು ಕಾಮಿಂಗ್ ಪ್ರಾಕ್ಟೀಸಸ್ ಮಾಡಬೇಕಾಗ್ತದೆ. ಸೊ ಇವುಗಳೆಲ್ಲ ನೋಡ್ಕೊಂಡು ಮಾಡೋದ್ರಿಂದಾಗಿ ಅದೇ ಇವುಗಳೇ ನಮಗೆ ನಿಯಮಿತವಾದ ಯೋಗಾಭ್ಯಾಸ ಮಾಡೋದ್ರಿಂದ ಇವು ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿಡುತ್ತೆ. ಬಟ್ ಒಂದು ತಜ್ಞ ಯೋಗ್ಯ ಒಂದು ವೈದ್ಯರನ್ನು ನಾವು ಸಂಪರ್ಕಿಸಿ ತದನಂತರ ಮಾಡೋದ್ರಿಂದ ಸಾಕಷ್ಟು ಇದಾಗುತ್ತೆ. ಸೊ ಇಲ್ಲಿವರೆಗೂ ಸಹ ನಾವು ಹೇಗೆ ನಮ್ಮ ಆಹಾರ ಪದ್ಧತಿ ಇರಬೇಕು, ಯಾವ ರೀತಿ ಇರಬೇಕು, ಏನ್ ತಿನ್ಬೇಕು, ದೈನಂದಿನ ಆಹಾರ ಪದ್ಧತಿ ಹೇಗಿರ್ಬೇಕು, ಋತುಗಳಿಗೆ ಅನುಸಾರವಾಗಿ ಹೇಗಿರ್ಬೇಕು, ಸಮತೋಲನ ಆಹಾರ ಅಂದ್ರೆ ಹೇಗಿರ್ಬೇಕು, ಇದ್ರ ಬಗ್ಗೆ ಹೆಚ್ಚಿನವಾಗಿ ನಾವು ಆಹಾರದ ಮೇಲೆ ಒತ್ತು ಕೊಟ್ಟು ಈ ಒಂದು ಏನು ಈ ಒಂದು ಟಾಕ್ ಇತ್ತು ಇದನ್ನ ನಾವು ಮುಗಿಸಿದ್ದೇವೆ. ಎಲ್ರಿಗೂ ಧನ್ಯವಾದ. ಮತ್ತು ಈಗ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ನಾನು ಅದನ್ನ ನಿವಾರಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. Hello. If anybody have questions, doubts, anything, you can ask sir. Now, you can text in chat box or you can ask. ಒಂದು ಡಾಕ್ಟರ್ ಮಹೇಶ್ ಹೇಮಾದ್ರಿ ಅವರು ಒಂದು ಕ್ವಶನ್ ಅನ್ನ ಇದ್ ಮಾಡಿದ್ದಾರೆ. ಇಟ್ ಈಸ್ ಗ್ರೇಟ್ ಟಾಪಿಕ್ ಫಾರ್ ಡಿಸ್ಕಷನ್. ಆಫ್ಟರ್ ಡಿಸ್ಕಷನ್ ಐ ರಿಕ್ವೆಸ್ಟ್ how Ayurveda system of diet manages food allergy or otherwise an elderly who is allergic to 4 to 5 foods and patients IgE is very high, how to manage them ಅಂತ ಕೇಳಿದ್ದಾರೆ. ಸೊ ಏನಂತ ಹೇಳಿದ್ರೆ ಅಲರ್ಜಿ ಅನ್ನುವಂಥದ್ದು ಈಗ ಏನು ನಮ್ಮ ದೇಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅದು ಸ್ವೀಕರಿಸ್ತಾ ಇರೋದಿಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಆಹಾರ ಪದ್ಧತಿಗಳಿಗೆ ನಮ್ಮ ದೇಹದಲ್ಲಿರುವಂತಹ ಒಂದು ಏನು ವ್ಯಾಧಿಕ್ಷಮತ್ವ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಅದು ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಅದು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಒಂದು ಕರುಳಿನಲ್ಲಿರುವಂತಹ ಒಂದು ಏನು ಒಂದು ಜೀವ ಒಂದು ಇದಿರುತ್ತೆ, ಏನು ಗಟ್ ಮೈಕ್ರೋಬಿಯೋಮ್ ಅಂತ ಹೇಳ್ತೀವಿ, ಅದು ಚೇಂಜ್ ಆಗೋದ್ರಿಂದ ಅದರಿಂದಾಗಿ ಏನು ಒಂದು ಒಂದು ಅಲರ್ಜಿಕ್ ಇದು ಉತ್ಪನ್ನ ಆಗುತ್ತೆ ಅದನ್ನ ನಾವು ಸರಿ ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ ನಮ್ಮ ಜೀರ್ಣ ಪ್ರಕ್ರಿಯೆಯನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಮತ್ತು ನಮ್ಮ ಒಂದು ದೇಹವನ್ನು ಸ್ವಲ್ಪ ಶೋಧನ ಮಾಡ್ಕೊಳ್ಳುವಂಥದ್ದು. ಏನಂತ ಹೇಳಿದ್ರೆ ಈ ಆಯುರ್ವೇದನದಲ್ಲಿ ಕೆಲವು ಶೋಧನಾ ಪ್ರಕ್ರಿಯೆಗಳಂತ ಹೇಳ್ತೀವಿ, ನಾವು ಡಿಟಾಕ್ಸ್ ಅಂತ ಹೇಳ್ತೀವಿ. ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದಾಗಿ ಜನರಲಿ ಟಾಕ್ಸಿನ್ಸ್ ಎಲ್ಲ ಇದಾಗುತ್ತೆ, ಆ ಅಲರ್ಜನ್ಸ್ ಏನಿರುತ್ತೆ ಅದು ಹೊರಗಡೆ ಇದಾಗುತ್ತೆ. ತದನಂತರ ಯಾವ ಆಹಾರವನ್ನು ನಮಗೆ ಅಲರ್ಜಿ ಅಂತ ಇದೆಯೋ ಅದನ್ನ ಚಾಲೆಂಜ್ ಟೆಸ್ಟ್ ಅಂತ ಹೇಳಿ ಇವನ್ಸಲ ಮಾಡರ್ನ್ ಅಲ್ಲೂ ಚಾಲೆಂಜ್ ಟೆಸ್ಟ್, ಫುಡ್ ಚಾಲೆಂಜ್ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಳಸ್ತಾ ಬಂದ್ರೆ ಅದು ಹೊಂದ್ಕೊಳ್ತಾ ಬರುತ್ತೆ ದೇಹಕ್ಕೆ. ಇಲ್ಲದಿದ್ದಲ್ಲಿ ಇದು ಆಗೋದೇ ಇಲ್ಲ ಅಂತ ಹೇಳಿದಾಗ ಕೆಲವು ಅವರ ಪ್ರಕೃತಿ ಆಗಿರ್ಬೋದು, ಆ ದೇಹದ ಪ್ರಕೃತಿ ಆ ಒಂದು ಆಹಾರವನ್ನು ಸ್ವೀಕಾರ ಮಾಡ್ಕೊಳ್ಳಲೇನು, ಅವಾಗ ನಾವು ಅದನ್ನ ಹೆಚ್ಚಾಗಿ ನಾವು ಅದನ್ನ ಬಿಟ್ಟು ಬೇರೆ ಏನಾದ್ರು ನೋಡ್ಬೇಕಾಗುತ್ತೆ. ಸರ್ JN ಪ್ರಸಾದ್ ಸರ್ ಕೇಳಿ ನಿಮ್ಮ ಪ್ರಶ್ನೆ. ನಮಸ್ತೆ ಡಾಕ್ಟ್ರೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ವೃದ್ಧಾಪದಲ್ಲಿ ಆಹಾರ ಸೇವನೆ ಯಾವ ರೀತಿ ಮಾಡ್ಬೇಕು ಅಂತ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ನನ್ನೊಂದು ಪ್ರಶ್ನೆ ಏನಂದ್ರೆ, ಸಾಮಾನ್ಯವಾಗಿ ಸೀನಿಯರ್ ಸಿಟಿಸನ್ಸ್ಗೆ ಈ ಹಲ್ಲಿನ ಸಮಸ್ಯೆಗಳು ಶುರು ಮಾಡೋದ್ರಿಂದ ಅವ್ರಿಗೆ ಆಹಾರ ಅಗದು ಸೇವನೆ ಮಾಡೋದ್ ಸಮಸ್ಯೆ ಆಗತ್ತೆ. ಇದರಿಂದ ಏನಾಗುತ್ತೆ, ಅವರಿಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಸರ್ವೇ ಸಾಮಾನ್ಯ. ಆದ್ರಿಂದ ಮೆತ್ತಗೆ ಮಾಡಿರುವಂತ ಆಹಾರ ಸೇವನೆ ಮಾಡ್ತಾರೆ. ಸ್ವಲ್ಪ ಹಣ್ಣು ತರಕಾರಿಗಳೆಲ್ಲ ಅಗದು ತಿನ್ನೋದು ಕಷ್ಟ. ಇದರಿಂದ ಏನಾಗುತ್ತೆ, ಅವ್ರಿಗೆ ಸಾಕಷ್ಟು ಆಹಾರ ತಿನ್ಲಿಕ್ಕೂ ಮತ್ತೆ ಗಂಜಿ ತರ ಕುಡಿಯೋದಕ್ಕೂ ಸಮಸ್ಯೆ ಆಗ್ತಾ ಬರುತ್ತೆ. ಆಹಾರ ತಗೊಳ್ಳೋದನ್ನೇ ಕಡಿಮೆ ಮಾಡೋದ್ರಿಂದ ನಿಶಕ್ತಿಯ ಸಾಧ್ಯತೆ ಹೆಚ್ಚು. ಇದಕ್ಕೆ ತಮ್ಮ ಸಲಹೆ ಏನು, ಹೇಗೆ ಮಾಡಬಹುದು? ಅದೇ ಸರ್, ಒಂದೇನಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಇದ್ರಲ್ಲೂ ಸಹ ಡಿಸ್ಕಸ್ ಮಾಡಿದ್ವಿ. ಒಂದೇನಂತ ಹೇಳಿದ್ರೆ ಆಹಾರವನ್ನು ಸಾಫ್ಟ್ ಆಗಿ ಬೇಯಿಸುವಂಥದ್ದು. ಬಟ್ ನಾವು ಬೇಯಿಸಿದಾಗ ಆಹಾರದಲ್ಲಿರುವ ನಾರನ್ನ ತೆಗಿಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಈಗ ಇದು ತರಕಾರಿಗಳನ್ನೆಲ್ಲ ಬೇಯಿಸ್ಬಿಟ್ಟು ಸೂಪ್ ಮಾಡ್ತೀವಿ. ಸೂಪ್ ಮಾಡಿದ ನಂತರ ಏನ್ ಮಾಡ್ತೀವಿ, ನಾವು ಒಂದು ಜರಡಿಯಲ್ಲಿ ಸೋಸ್ಬಿಡ್ತೀವಿ, ನಾರು ಹೋಗ್ಬಿಡುತ್ತೆ. ಅದು ಮಾಡಬಾರ್ದು. ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ
ಅದನ್ನ ಹಾಗೆ ತಗೊಳ್ಳಿಕ್ಕೆ ಕೊಟ್ಟಾಗ ಒಂದು ಚೆನ್ನಾಗಿ ಬೇಯಿಸಿರೋದ್ರಿಂದಾಗಿ ಅದಕ್ಕೆ ಜೀರ್ಣ ಆಗ್ಲಿಕ್ಕೆ ಜಾಸ್ತಿ ಸಮಯನೂ ಬೇಕಿಲ್ಲ, ಜಾಸ್ತಿ ಜೀರ್ಣ ಶಕ್ತಿನೂ ಬೇಕಿಲ್ಲ. ಅದು ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಅಂತ ಆಹಾರದಲ್ಲಿ ನಮಗೆ ಒಂದು ಬೆಸ್ಟ್ ಗಿಫ್ಟ್ ನಮ್ಮ ಭಾರತೀಯರಿಗೆ ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ ಇಂಡಿಯನ್ ಸ್ಪೈಸಸ್. ಜೀರಿಗೆ ಸೇರಿಸುವಂತದ್ದಾಗ್ಲಿ, ಹಿಂಗು ಸೇರಿಸುವಂತದ್ದಾಗ್ಲಿ, ಅಜವಾಯಿನ ಸೇರಿಸುವಂತದ್ದಾಗ್ಲಿ, ಸ್ವಲ್ಪ ಮೆಣಸು ಸೇರಿಸುವಂತದ್ದಾಗ್ಲಿ, ಇದನ್ನ ಹಾಕಿ ಕೊಟ್ಟಾಗ ಜೀರ್ಣ ಇನ್ನೂ ಚೆನ್ನಾಗಾಗುತ್ತೆ. ಹಿಂಗು ಎಲ್ಲ ಸೇರಿಸೋದ್ರಿಂದ ವಾತವು ಅನುಲೋಮನ ಆಗ್ತದೆ. ಮತ್ತು ಒಂದು ಚಮಚ ತುಪ್ಪವನ್ನು ಸೇರಿಸಿ ಕೊಡೋದ್ರಿಂದ ಮಲಬದ್ಧತೆಯು ನಿವಾರಣೆ ಆಗ್ಲಿಕ್ಕೆ ಸಾಕಷ್ಟು ನಮಗೆ ಹೆಲ್ಪ್ ಆಗ್ತದೆ. ಮತ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ಒಂದೇ ಸಲ ಕುಡಿಬೇಕು ಅಂತನೂ ಏನಿಲ್ಲ. ದಿನದಲ್ಲಿ ಒಂದು 3 ರಿಂದ 4 ಸಲ ಅದನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸೇವಿಸೋದ್ರಿಂದಾಗಿ ನಮಗೆ ಆ ಪೌಷ್ಟಿಕಾಂಶದ ಕೊರತೆಯನ್ನು ನಿಭಾಯಿಸಬಹುದು. ಮಲಬದ್ಧತೆಗೆ ಬೇಕಾದಂತಹ ಒಂದು ಅಗತ್ಯವಾದಂತ ನಾರಿನಂಶ ಆಗ್ಲಿ, ನೀರಾಗ್ಲಿ, ಸ್ನೇಹಾಂಶವಾಗ್ಲಿ ಅದನ್ನು ಸಹ ನಾವು ಆಹಾರದಲ್ಲಿ ಸೇರಿಸಿ ಕೊಡೋದ್ರಿಂದ ಮಲಬದ್ಧತೆಯನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ವೆಲ್ಕಮ್. Doctor, Today, most of the people are only sitting continuously without any Yes, sir. movement. yes, That is sir. the main reason, I think. Constipation is irrespective of age. Even youngsters are facing this problem because they have no work, the hard work like that. Physical What is your activity, you are opinion, sir? saying that physical activity behind it. Yes, sir, physical activity, continuous. Some Yes, sir. movement, even in office work, they have to move here and there for some times. Particularly the computer working people, software, IT people, and official ministerial people, like this. What's your Best opinion? solution. Yes, sir. The best opinion, the best solution for this, sir, is physical activity is not there. That is in terms of some exercise, but there are certain yogasanas that are being told which you can practice. Like for example, Pavana Muktasana, Malasana. When these are done daily, and then definitely the constipation can be prevented. And Pavana Muktasana or Malasana can be done by anyone. It doesn't has any age restriction, and it is easy to do. So when we may see that physical activity is not there. Okay, there are physical activity can be modified. The modification can be done through adaptation of certain yoga, pranayama, and other things. These things will definitely help you a lot, sir. But senior citizens cannot move frequently, as in No, the sir, past. there is nothing to move in when you do the Pavana Muktasana on bed itself. You can do the Pavana Muktasana on bed itself. You can do the Malasana. Increase the water intake and everything. So this will definitely, over a period of time, will help you to in preventing or in effectively improving the constipation. Thank you, doctor. Thank you, sir. doctor. Welcome, Doctor. sir. Yes, sir. ಈ ಹಣ್ಣುಗಳಲ್ಲಿ ಹಾ. 2-3 ವಿಧವಾದ ಹಣ್ಣುಗಳನ್ನು ಒಟ್ಟಿಗೆ ಸೇವಿಸೋದು ಒಳ್ಳೇದೋ ಕೆಟ್ಟದೋ? ಅಂದ್ರೆ ಈಗ ಹಣ್ಣುಗಳು ಅಂತ ಬಂದಾಗ ಆದಷ್ಟು ನಾವು ನಮ್ಮ ಋತುಗೆ ಅನುಸಾರವಾಗಿ ಯಾವ ಹಣ್ಣುಗಳು ಬರುತ್ತಲ್ಲ ಸರ್, ಆದಷ್ಟು ಆ ಋತುಗೆ ಅನುಸಾರವಾಗಿ ಬರುವಂತ ಹಣ್ಣುಗಳನ್ನ ಬಳಸೋದೇ ಒಳ್ಳೆಂತದ್ದು. ಈಗ ಏನಾಗುತ್ತೆ ಅಂದ್ರೆ ಈಗ ಕಲ್ಲಂಗಡಿ ಮತ್ತು ಈ ಏನು ಮಸ್ಕ್ ಮೆಲನ್ ಅಂತ ಹೇಳ್ತೀವಿ, ಕರ್ಬೂಜ ಅಂತ ಹೇಳ್ತೀವಿ, ಅವು ದ್ರವ ಪ್ರಧಾನ ಇದ್ದಂಥದ್ದು. ಅದ್ರ ಜೊತೆಗೆ ನಾವು ಈ ಚೇಪೆಕಾಯಿ ಇಂಥದ್ದನ್ನ ಇದ್ ಮಾಡೋದ್ರಿಂದ ಅಷ್ಟು ಇದಾಗೋದಿಲ್ಲ. ನಿಮಗೆ ಈ ಸೀಸನ್ ನಲ್ಲಿ ಈ ಹಣ್ಣು ಬಂತು, ಈ ಹಣ್ಣು ತಗೋಬಹುದು, ಅದೇ ಇಂಪಾರ್ಟೆಂಟ್. 2-3 ಹಣ್ಣುಗಳನ್ನ ನಾವು ಮಿಕ್ಸ್ ಫ್ರೂಟ್ ಮಾಡಿ ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಆದ್ರೆ ಆ ಋತುವಿನಲ್ಲಿ ಆ ಹಣ್ಣು ಬರ್ತಾ ಇದೆಯಾ? ಬರೋದಿಲ್ಲ. ಎಲ್ಲಾ ಋತುವಿನಲ್ಲಿ ಹಣ್ಣು ಬರುವುದಿಲ್ಲವಲ್ಲ. ಅದರಿಂದಾಗಿ ಆ ಋತುವಿಗೆ ಯಾವ ಹಣ್ಣು ಬರುತ್ತೆ ಅದು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಬೋದು. ಬಟ್ ಈ ನಡುವೆ ಎಲ್ಲಾ ಟೈಮಲ್ಲಿ ಎಲ್ಲಾ ತರ ಹಣ್ಣುಗಳು ದೊರಕ್ಬಿಡುತ್ತೆ. ಹೌದು ಸರ್, ಆದ್ರೆ ನೀವು ಹಳಬ್ರು, ನಿಮಗ್ ಗೊತ್ತು, ನಮಗಿಂತ ಚೆನ್ನಾಗಿ ನಿಮಗ್ ಗೊತ್ತು. ಬೇಸಿಗೆಯಲ್ಲಿ ಯಾವ ಹಣ್ಣು ಬರ್ತದೆ, ಚಳಿಗಾಲದಲ್ಲಿ ಯಾವ ಹಣ್ಣು ಬರ್ತದೆ, ಮಳೆಗಾಲದಲ್ಲಿ ಏನ್ ಬರ್ತದೆ ನಿಮಗ್ ಚೆನ್ನಾಗ್ ಗೊತ್ತು. ಸೊ ಅದರಿಂದಾಗಿ ಆ ಒಂದು ಋತುಗೆ ಅನುಸಾರವಾಗಿ ಅಥವಾ ಆ ಒಂದು ಇದಕ್ಕೆ ನಾವು ಮಾಡ್ಕೊಳ್ಳೋದ್ರಿಂದ ಅದು, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಎಲ್ಲೋ ಕೋಲ್ಡ್ ಸ್ಟೋರೇಜ್ ಇಟ್ಟಿರ್ತಾರೆ, ಆಚೆಗೆ ಬರುತ್ತೆ. ಕೆಲವೊಮ್ಮೆ ಈ ಸೇಬಿಗೆ ಒಳಗಡೆ ವ್ಯಾಕ್ಸ್ ಕೋಟ್ ಮಾಡ್ಬಿಟ್ಟು ಇಟ್ಬಿಟ್ರೆ ಅದು ನೆನ್ನೆ ಎಲ್ಲ ಬೆಳೆದಿರ್ಬೇಕು, ಗಿಡದಿಂದ ಕಿತ್ತಿರ್ಬೇಕು ಅನ್ನಂಗ್ ಕಾಣುತ್ತೆ.
ಸೊ ಅದರಿಂದಾಗಿ ಆ ಸೀಸನ್ ಅನುಸಾರವಾಗಿ ನಾವು ತಗೊಳ್ಳೋದ್ರಿಂದ ಈ ತರದ್ದು ಒಂದಷ್ಟನ್ನ ನಾವು ನಿವಾರಿಸ್ಕೋಬಹುದು. ಧನ್ಯವಾದ. Yes, sir. One elderly is taking senna for years, which is not good. How to treat such cases? Yes, sir. Senna, there are certain ಏನಾಗುತ್ತೆ ಅಂದ್ರೆ senna, there are particular purgatives which are like becomes purgative abuse. They become dependent. So I think over a period of time when we have to do some diet modifications and add on certain yogas which would definitely improve the defecation. ಆ ಡೆಫಿಕೇಶನ್ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲವು ಯೋಗಾಸನಗಳನ್ನ ಇದು ಮಾಡಿ ನಮ್ಮ ಅವರ ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿ ಸ್ವಲ್ಪ ನಾವು ಈ ಸೆನ್ನ ಬದಲು ಈ ತ್ರಿಫಲ ಅಂತ ಬರುತ್ತೆ, ಹರಿತಕ್ಕೆ, ಆಮ್ಲಕ್ಕಿ ಮತ್ತು ವಿಭಿತಕ್ಕೆ. ಈ ತ್ರಿಫಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ತಾ ಈ ಸೆನ್ನವನ್ನು ಹೊರಗಡೆ ತೆಗೆಯೋದ್ರಿಂದ ಸೆನ್ನಾದ ಮೇಲೆ ಆಗುವಂತ ಡಿಪೆಂಡೆನ್ಸಿನ ನಾವು ಕಡಿಮೆ ಮಾಡಬಹುದು. ಸೆನ್ನ ಈಸ್ ನಾಟ್ ಜನರಲಿ ಇಂಡಿಕೇಟೆಡ್ ಫಾರ್ ಟೇಕಿಂಗ್. So generally it causes some purgative abuse. ಅದು habit forming ಮಾಡುತ್ತೆ. Ayurveda messages, oil message. ಹೌದು ಸರ್, ಡೈಲಿ ಆಯುರ್ವೇದ ಆಯಿಲ್ ಮಸಾಜ್ ಅಂತಲ್ಲ, ಡೈಲಿ ಅಭ್ಯಂಜನ ಅಂತ ನಾವು ಏನು ಹೇಳ್ತೀವಿ. So that massages can be done, sir. You can just take the sesame oil and you can just, sesame oil is very good. In any season, you can apply sesame oil to the body and leave it for 10-15 minutes and take hot water bath. Oh, thank you. Because most of the Ayurveda oils which are prepared, the base is sesame oil.